ಎರಡು ತರದ ಕ್ರೈಸ್ತರಿದ್ದಾರೆ, ಒಂದು ಹೆಸರಿಗಾಗಿ ಮಾತ್ರ ಇಲ್ಲ. ಆದರೆ ಈ ಹೆಸರಿಗಾಗಿರುವಂತ ಕ್ರೈಸ್ತರನ್ನ ನೀವು ಶರೀರ ಸಂಬಂಧವಾಗಿ ನೋಡಬಹುದು. ಯಾರು ನಿಜವಾದ ಕ್ರೈಸ್ತರಿದ್ದಾರಲ್ಲ ಅವರು ಶರೀರ ಸಂಬಂಧವಾಗಿ ಕಾಣಿಸದೆ ಅವರು ಆತ್ಮ ಸಂಬಂಧವಾಗಿ ಕಾಣಿಸ್ತಾರೆ. ಯಾಕಂದ್ರೆ ಅವ್ರು ಸತ್ತೋಗ್ಬಿಟ್ರು, ಅವರಲ್ಲಿರುವಂತ ಗರ್ವ ಹೋಯ್ತು, ಅವರಲ್ಲಿರುವಂತ ನಾನನ್ನುವಂಥದ್ದು ಹೋಯ್ತು, ಅವರಲ್ಲಿರುವಂತ ಆ ಸ್ವಂತ ಸ್ವಾರ್ಥ ಸ್ವಭಾವ, ಸ್ವಂತ ಇಚ್ಛೆಗಳೆಲ್ಲವೂ ಹೋಯಿತು. दो मसीही लोग हैं, एक मसीही है, मसीही कहलाते हैं, वो नाम के लिए है, आप उनको शरीर के द्वारा देख सकते. दूसरे जो है उनको आप शरीर से नहीं देख सकते, वो लोग शरीर में है लेकिन उनको आप आत्मा संबंध देखते, क्योंकि उनके अंदर का मैंपन जो था वो मर गया, उनके अंदर जो अपना गर्व था वो मर गया, उनके अंदर अपना स्टेटस, पैसा और जायदाद, नाम, शोहरत सब चला गया, इसीलिए वो नहीं दिखाई देते. उनके अंदर मसीही दिखाई देता है, इसीलिए वो अभी शरीर संबंध नहीं है, वो शरीर रूप में नहीं है बल्कि वो आत्मा के रूप में इस दुनिया में जी रहे. Praise the Lord. Thank you Jesus. Okay. ಹೀಗೆ ಹೇಳ್ತಾ ಇದೆ, ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಯೇಸು ಸ್ವಾಮಿಯನ್ನು ನಾವು ಶರೀರ ಸಂಬಂಧವಾಗಿ ನೋಡಿದ್ವಿ, ಆದ್ರೆ ಈಗ ಆತನಿಲ್ಲ, ಶರೀರದಲ್ಲಿ ಆತನಿಲ್ಲ, ಆತನಿಗ ಆತ್ಮ ಸ್ವರೂಪನಾಗಿದ್ದಾನೆ. ಸತ್ತನು, ಮೂರನೇ ದಿವಸದಲ್ಲಿ ಎದ್ದು ಬಂದನು, ತನ್ನ ಪರಿಪೂರ್ಣತೆಯ ಸ್ಥಾನಕ್ಕೆ ಹೋಗಿ ಮಹಿಮಾ ಶರೀರದಲ್ಲಿದ್ದಾನೆ. ಹಾಗಾಗಿ ಆತನ ಹೇಳ್ತಾ ಇದ್ದಾನೆ, ಪೌಲ ಹೇಳ್ತಾ ಇದ್ದಾನೆ ಕೊರಿಂಥ ಸಭೆಗೆ, ಹಾಗಾಗಿ ನಾವು ಕೂಡ ಕ್ರಿಸ್ತನವರನ್ನ ನೋಡುವಾಗ ಎರಡು ರೀತಿಯ ಜನರಿದ್ದಾರೆ. ಓಕೆ, 17ನೇ ವಚನ. ನಿಜವಾದ ಕ್ರೈಸ್ತರು ಯಾರಪ್ಪ ಅಂದ್ರೆ ಅವರು ಕ್ರಿಸ್ತನಲ್ಲಿ ಇರುವವರು. ನಿಜವಾದ ಕ್ರೈಸ್ತರು ಯಾರಪ್ಪ ಅಂದ್ರೆ ಅವರು ಕ್ರಿಸ್ತನಲ್ಲಿರುವವರು. ಉದಾಹರಣೆ ಕೇಳ್ರಿ, ಸರಿಯಾಗಿ ಕೇಳ್ಬೇಕು, ನಿಮ್ಮ ಆಮೆಂಟ್ಸ್ಗಳು ಜೋರಾಗ್ಬೇಕು. ಯಾಕಪ್ಪ ಅಂದ್ರೆ ಇದು ಸೌಭಾಗ್ಯ ಅನೇಕರಿಗೆ ಸಿಕ್ಕಿಲ್ಲ, ದೇವರು ನಮ್ಗೆ ಕೊಟ್ಟಿದ್ದಾನೆ, ಕ್ರೈಸ್ತರನ್ನುವಂತ, ಕ್ರಿಸ್ತನ ಮಕ್ಕಳನ್ನುವಂತ ಸೌಭಾಗ್ಯ. ಬೀಯಿಂಗ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಅಂತ ಬರ್ತದೆ. ಉದಾಹರಣೆಗೆ ಹೇಳ್ತಾ ಇದ್ದೆ, ವೈಟ್ ಸಾರಿಯಲ್ಲಿ ಬಹಳ ಸುಂದರವಾಗಿ ನೀನ್ ಕಾಣಿಸ್ತಾ ಇದೀಯ ಸಿಸ್ಟರ್. ವೈಟ್ ಪ್ಯಾಂಟ್ ಶರ್ಟ್ ಅಲ್ಲಿ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆಯಾ ಮಿಸ್ಟರ್. ಇವ್ರ ಸಿಸ್ಟರ್ ಮಿಸ್ಟರ್ ಏನೋ ಇವ್ರ ವೈಟ್ ಸೀರೆಯಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಇವ್ರ ವೈಟ್ ಡ್ರೆಸ್ ಪ್ಯಾಂಟ್ ಕೋಟ್ ಅಲ್ಲಿ ಇವ್ರು ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ನಲ್ಲಿ ಈಗ ವೈಟ್ ಶರ್ಟ್, ವೈಟ್ ಸೀರೆ ಉಟ್ಕೊಂಡವರು ಬಹಳ ಕೇರ್ಫುಲ್ ಆಗಿರ್ಬೇಕಾಗ್ತದೆ, ಬಹಳ ಚೆನ್ನಾಗಿ ಶಿಸ್ತಾಗಿರ್ಬೇಕಾಗ್ತದೆ. ಎಲ್ಲಿ ಕೂಡ್ಬೇಕು, ಎಲ್ಲಿರ್ಬೇಕು, ಎಲ್ಲಿ ನಿಂದಿರ್ಬೇಕು, ಏನ್ ಮಾತಾಡ್ಬೇಕು, ಯಾರ ಜೊತೆ ಕೂತ್ಕೊಳ್ಬೇಕು, ಎಲ್ಲಿ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು, ಎಷ್ಟು ಹೆಂಗ್ ನಡಿಬೇಕು. व्हाइट साड़ी के अंदर जो सिस्टर है वो सिस्टर अंदर, हाँ, वचन में लिखा है, मैं पढ़ रहा हूं 2 कोरिन्थियों उसका 5वां अध्याय वचन 17. मसीह में मतलब ये जो सिस्टर है ये व्हाइट साड़ी के अंदर है, हाँ? व्हाइट साड़ी के अंदर है. ये ब्रदर जो मिस्टर है ये व्हाइट पैंट शर्ट के अंदर है. तो ये कहाँ बैठना, कहाँ उठना, कैसे रहना, कैसे चलना, किसके साथ बात करना, किस जगह पर बैठना बहुत जरूरी है. ಬಹಳ ಬಹಳ ಇಂಪಾರ್ಟೆನ್ಸ್ ಇದೆ. ಎಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ನಡಿಬೇಕು, ಎಲ್ಲಿ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು, ಯಾರ್ಯಾರ ಜೊತೆ ಇರ್ಬೇಕು. ಯಾಕೆ? ಧರಿಸಿದ್ದು ವೈಟ್ ಸೀರೆ, ಧರಿಸಿದ್ದು ವೈಟ್ ಪ್ಯಾಂಟು. ಹಾಗಾದ್ರೆ ಸೀರೆ ಅಲ್ಲ, ಸೀರೆಯ ಒಳಗಡೆ ಕ್ರಿಸ್ತನಲ್ಲಿ. ಹಾಗಾದ್ರೆ ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ಲೈವ್ ಅಲ್ಲಿ ಇರುವಂತ ನಾವೆಲ್ಲರೂ ದೇವರು ನಮ್ಗೆ ಎಂಥ ಸೌಭಾಗ್ಯ ಕೊಟ್ಟಿದ್ದಾನೆ. ಯಾವನಾದರೂ ಅಂತ ಬರ್ತದೆ, ಎಲ್ಲರೂ ಅಂತ ಬರ್ದಿಲ್ಲ, ಎಲ್ಲರೂ ಅಂತ ಬರ್ದಿಲ್ಲ. ಯಾವನಾದರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿಯಾದನು. ಆಮೇನ್. ಇದು ಇಂಪಾರ್ಟೆನ್ಸ್ ಇದೆ ರೀ. ಯಾವನಾದರೂ, ಯದಿ ಕೋಯಿ ಅಂದ್ರೆ ಬಹಳ ಜನ ಇದ್ದಾರೆ, ಅದರಲ್ಲಿ ಯದಿ ಯಾವನಾದರೂ 10 ಜನ ಸೇರಿದ್ದಾರೆ ಪ್ರೇಯರ್ ಮೀಟಿಂಗ್ ನಲ್ಲಿ. ಒಬ್ಬ ಮೊಬೈಲ್ ನಲ್ಲಿ ಇದ್ದಾನೆ, ಈಗ ಸಿಸ್ಟರ್ ಹೇಳ್ತಾ ಇದಾರಲ್ಲ, ಮೊಬೈಲ್ ಅಲ್ಲಿ ಇದ್ದಾನೆ. ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ.
ಸಭೆಯಲ್ಲಿದ್ದಾನೆ ಅವನು, ಆದ್ರೆ ಅಲ್ಲಿಲ್ಲ. ಕ್ರಿಸ್ತನ ಒಂದು ಆಲಯದಲ್ಲಿ ಇದ್ದಾನೆ, ಆದ್ರೆ ಅಲ್ಲಿಲ್ಲ. बहुत सारे लोग मसीह चर्च में है लेकिन पीछे मोबाइल में है. बहुत सारे लोगों का नाम मसीही है लेकिन काम मसीही नहीं है. ಬಹಳಷ್ಟು ಜನರ ಹೆಸರು ಕ್ರೈಸ್ತ ಹೆಸರಾಗಿದೆ, ಆದ್ರೆ ಜೀವನದಲ್ಲಿ ಯಾವುದು ಕೆಲಸ ಇಲ್ಲ ಕ್ರಿಸ್ತನದು. ಕ್ರಿಸ್ತನಲ್ಲಿ ಯಾವನಾದರೂ, ನೆನಪಿಟ್ಕೊಳ್ರಿ ಬ್ರದರ್, ನಾನೊಂದು ಉದಾಹರಣೆ ಹೇಳ್ತಾನೆ, ನಿಮ್ಗೆ ನೆನಪಿದೆಯಾ? ನೋಹನ ಇದಕ್ಕಾಗೆ ಕಳಿಸಿಲ್ಲ, 4-5 ಪಾರಿವಾಳ ಕಳಿಸಿಲ್ಲ, ಒಂದೇ ಕಳಿಸಿದ್ರು. ಯಾವನಾದರೂ ಕಾಗೆ ಹೋಯ್ತು, ಸುತ್ತಾಡ್ ಬಂತು, ಮಾಂಸ ಸಿಕ್ಕಿಲ್ಲ, ವಾಪಸ್ ಬಂದ್ಬಿಡ್ತದೆ. ಪಾರಿವಾಳ ಹೋಯ್ತು, ತನ್ನ ಬಾಯಲ್ಲಿ ಚಿಗುರು ಹಿಡ್ಕೊಂಡು ಬಂತು, ಬಾಳ ಅಲ್ಲ, ಒಂದು ಚಿಗುರನ್ನ ತಗೊಂಡ್ ಬಂದಿದೆ. ನಾನು ಹೇಳ್ತಾ ಇರೋದನ್ನ ಸರಿಯಾಗಿ ಕೇಳ್ರಿ. मैं जो बोल रहा हूं अच्छी तरह सुनिए मेरे प्रियो. हम नाम मसीह है, काम मसीह है. हमारे ಆಫರಿಂಗ್ಸ್ ಬಹುತ್ ಬಡೆ ಬಡೆ है. ನಮ್ಮ ಆಫರಿಂಗ್ಗಳು ಬಹಳ ದೊಡ್ಡ ದೊಡ್ಡ ಇದೆ. ನಾವು ಬಹಳ ಹೆಲ್ಪ್ ಮಾಡಿದ್ದೇವೆ, ನಾವು ಬಡವರಿಗೆ ಮಾಡಿದ್ದೇವೆ, ಬಂಧುಗಳಿಗೆ ಮಾಡಿದ್ದೀವಿ, ಏನೂ ಇಲ್ಲ, ಪರವಾಗಿಲ್ಲ. ಆದರೆ ನೀನ್ ಕ್ರಿಸ್ತನಲ್ಲಿದ್ರೆ ಮಾತ್ರ ನೀನ್ ಹೊಸ ಸೃಷ್ಟಿ ಆಗಿದ್ದೀಯಾ. अगर आप मसीह में है तो ही आप नई सृष्टि है. मैं कुछ को बच्चों को खाना दिया, शादी कराया, उनको डोनेशन दिया, चर्च को घंटी दिया, चर्च को गेट दिया, चर्च को वो दिया, ये सब कुछ नहीं चलता है. सिर्फ और सिर्फ जो मसीह में है वही नई सृष्टि है. स्पष्ट मैं नहीं बोल रहा हूं, बाइबल बोल रहा है. और उसमें लिखा है यदि कोई, ಇದು ಬಹಳ ಪ್ರಾಮುಖ್ಯವಾದದ್ದು, ಯದಿ ಕೋಯಿ ಯಾವನಾದರೂ ಅಂತ ಬರ್ತದೆ. ಅಂದ್ರೆ ಅರ್ಥ, ಲೈವ್ ಅಲ್ಲಿ 168 ಜನ ಇದ್ದೇವೆ, ನಾವು ಪರೀಕ್ಷಿಸ್ಕೊಳ್ಬೇಕಾಗಿದೆ ನಾವು ಯಾರಲ್ಲಿದ್ದೇವೆ. ಕ್ರಿಸ್ತನಲ್ಲಿದ್ದರೆ, ವೈಟ್ ಬಟ್ಟೆಯಲ್ಲಿದ್ರೆ, ವೈಟ್ ಸೀರೆಯಲ್ಲಿದ್ರೆ, ಹೌದಾ, ನನ್ನನ್ನು ಪೂರ್ತಿ ಸುತ್ತುಕೊಂಡು, ನನ್ನ ಪೂರ್ತಿ ಮುತ್ತುಕೊಂಡು ನಾನು ಆತನ ಒಳಗಡೆ ಇದೆ, ನಾನ್ ಕ್ರಿಸ್ತನಲ್ಲಿದ್ರೆ ನೂತನ ಸೃಷ್ಟಿಯಾಗಿದೆ. ನಾನು ಅದೇ ಹೇಳಿದೆ, ಒಂದು ವೈಟ್ ಸೀರೆ ಉಟ್ಕೊಂಡ್ರೆ ಎಷ್ಟು ಸೂಕ್ಷ್ಮತೆಯನ್ನ ನಾವು ಅನುಭವಿಸಬೇಕು, ಧರಿಸ್ಕೊಳ್ಬೇಕಾಗ್ತದೆ, ಎಷ್ಟು ಪವಿತ್ರತೆಯನ್ನ, ಎಷ್ಟು ಕೇರ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ನಾವು ಕ್ರಿಸ್ತನಲ್ಲಿದ್ರೆ ನಮ್ಮ ನಾಲಿಗೆ, ನಮ್ಮ ಬಾಯಿ, ನಮ್ಮ ಕಣ್ಣು, ನಮ್ಮ ಮಾತುಗಳು, ನಮ್ಮ ಪ್ರತಿಯೊಂದೊಂದು ಕಾರ್ಯಗಳು ಕೂಡ ಬದಲಾಗಿರ್ಬೇಕಾಗ್ತದೆ. ಆವಾಗ ಮಾತ್ರ ನಾವು ಕ್ರಿಸ್ತನಲ್ಲಿರ್ಲಿಕ್ಕೆ ಸಾಧ್ಯ, क्रिस्तनಲ್ಲಿರ್ಲಿಕ್ಕೆ ಸಾಧ್ಯ. हम मसीह में है, मसीह में है, मसीह में कैसे है? मसीह में अगर हम है तो हमको पूर्ण रीति से बदलना चाहिए. उसलिए आगे वो बोलता है, ಅದಕ್ಕೆ ಮುಂದೆ ಹೇಳ್ತಾನೆ, ಏನ್ ಹೇಳ್ತಾನೆ ಅವನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಅಂದ್ರೆ ಅರ್ಥ, ಹಳೆಯದೆಲ್ಲವೂ ಹೋಯ್ತು, ಎಲ್ಲವೂ ಹೊಸದಾಯಿತು. ಓಕೆ, ಅಂದ್ರೆ ದೇವರ ರಾಜ್ಯಕ್ಕೆ ಬಾಧ್ಯರಾಗ್ಬೇಕು ಅಂದ್ರೆ ಅರ್ಥ ನಾನು ಹಿಂಗೆ ಹೇಳ್ತೇನೆ, ದೇವರ ರಾಜ್ಯದಲ್ಲಿ ಸೇರ್ಬೇಕಂದ್ರೆ, ಈಗ ನಾವು ವಾಕ್ಯ ನೋಡಿದ ಹಾಗೆ ನಾವು ಕ್ರಿಸ್ತನಲ್ಲಿ, ಯಾವನಾದರೂ ಕ್ರಿಸ್ತನಲ್ಲಿ, यदि कोई मसीही में, यहाँ पे वचन लिखा है गलाती 5वां अध्याय वचन 19, 20 और 21 में हमने पढ़ा. यहाँ पे लिखा है परमेश्वर के राज्य में जाना है. तो वैसे ही हम यहाँ का जो वचन हम जो पढ़ रहे सीख रहे हैं, उस वचन के अनुसार यदि हम मसीह में, हमको डाला जाएगा, या मसीह में अगर हम है, तो वचन कह रहा है इन सारी संगतियों से मैं दूर होना चाहिए, मेरे अंदर से ये सारी संगतियां चले जाना चाहिए. ಈ ಎಲ್ಲಾ ಸಂಗತಿಗಳು ನನ್ನೊಳಗಿಂದ ಹೊರಗಡೆ ಬರಬೇಕು. ಯಾವುದು? ಗಲಾತ್ಯ 5, 19, 20, 21. ಆವಾಗ ಮಾತ್ರ ನಾನು ನೂತನ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ಹಳೆಯದೆಲ್ಲ ಹೋಗಿ ಎಲ್ಲವೂ ನೂತನವಾಗ್ಲಿಕ್ಕೆ ಸಾಧ್ಯ. ಏನಿತ್ತು ಹಳೆದ್ರಲ್ಲಿ ಅದೇ ಆರಾಧನೆ, ಅದೇ ಮೂರ್ತಿ ಪೂಜನೆ, ಅದೇ ಒಂದು ವ್ಯಭಿಚಾರ, ಅದೇ ಸುಳ್ಳು, ಅದೇ ಹಗತನ, ಅದೇ ಮೋಸ, ಅದೇ ಹಠ, ಅದೇ ಅಡ್ಡಿ, ಅದೇ ದುಂದೌತಣ, ಅದೇ ಕಕ್ಷಭೇದ, ಅದೇ ಮಾಟ ಮಂತ್ರ, ಅದೇ ಜಾರತ್ವ, ಅದೇ ಏನಂತಾರೆ ಸುಳ್ಳು ಹೇಳುವಂಥದ್ದು, ಅದೇ ಏನಂತಂದ್ರೆ ಭಿನ್ನ ಮತ. ಮತ್ತೆ ಹೇಳ್ತದೆ, ಬೈಬಲ್ ಹೇಳ್ತಾ ಇದೆ ನೋಡಿ ಅಲ್ಲಿ, ಇವೆಲ್ಲವನ್ನ ಬಿಚ್ಚು ನೂತನವಾಗ್ಬೇಕಾದ್ರೆ ಅದೆಲ್ಲ ಹೋಗ್ಬೇಕಲ್ಲ ರೀ. ನೂತನವಾಗ್ಬೇಕಾದ್ರೆ ಅದು ಹಳೆಯದೆಲ್ಲ ಹೋಗ್ಬೇಕು, ಆವಾಗ ಮಾತ್ರ ನೂತನ. मसीह में अगर है, यदि कोई मसीह में है, यदि कोई मसीह में कैसे रहेगा?
जब उसके जीवन के अंदर से ये सारे बात गंदे बात उसके जीवन से निकल जाएगा, तभी वो मसीह में हो सकता है. ಆವಾಗ ಮಾತ್ರ ಅದನ್ನು ಕ್ರಿಸ್ತನಲ್ಲಿ ಇರ್ಲಿಕ್ಕೆ ಸಾಧ್ಯ. ಅದೆಲ್ಲ ಇಟ್ಕೊಂಡು ಬರ್ಲಿಕ್ಕೆ ಕ್ರಿಸ್ತನಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕ್ರಿಸ್ತನಲ್ಲಿ ಇರ್ಲಿಕ್ಕೆ ಸಾಧ್ಯವೇ. ಕ್ರಿಸ್ತನಲ್ಲಿ ಇರಬೇಕಾದ್ರೆ, ಕ್ರಿಸ್ತನಲ್ಲಿ ನಾವು ಹೋಗಬೇಕಾದ್ರೆ, ಕ್ರಿಸ್ತನಲ್ಲಿ ನಾವು ಸೇರಬೇಕಾದ್ರೆ, ಕ್ರಿಸ್ತನಲ್ಲಿ ನಮ್ಗೆ ದೀಕ್ಷಾ ಸ್ನಾನವಾಗಬೇಕಾದ್ರೆ ನಮ್ಮ ಹಳೆಯ ಸ್ವಭಾವ, ಹಳೆಯ ಜೀವಿತಗಳು ಹೋಗಿ ಎಲ್ಲವೂ ನೂತನವಾಗಬೇಕು. ಹಳೆ ಸ್ವಭಾವ, ಹಳೆ ಜೀವಿತ ಯಾವುದು? ನಾನು ಗಲಾತ್ಯ 5:19-21 ಓದಿಸ್ಲಿಕ್ಕೆ ಹಚ್ಚಿದೆ. ನೀವು ಬರ್ಕೊಳ್ರಿ, ನೀವು ನೋಡ್ರಿ. ನಾವಿದ್ದೇವೆ, ಕ್ರಿಸ್ತನಲ್ಲಿದ್ದೇವೆ. ನಾವು ಕ್ರಿಸ್ತನಲ್ಲಿದ್ದೇವೆ. ಹೌದಾ? ಕ್ರಿಸ್ತನಲ್ಲಿದ್ದರೆ ನಿಮ್ಮಲ್ಲಿ ಹೊಟ್ಟೆ ಕಿಚ್ಚಿದೆಯಾ? ಕ್ರಿಸ್ತನಲ್ಲಿದ್ದರೆ ನಿಮ್ಗೆ ಭಿನ್ನಮತ, ಕುಡಿಕತನ ಇದೆಯಾ? ದುಂದೌತಣ, ಹಣ ವೇಸ್ಟ್ ಮಾಡೋದು, ಲಕ್ಷ ಲಕ್ಷ ಕೋಟಿ ಮಾಡ್ಬೇಡ, ವೇಸ್ಟ್. ಹೌದಲ್ಲ? ಹಣ ವೇಸ್ಟ್ ಮಾಡೋದು ದುಂದೌತಣ ಅಂತಾರ ಅದಕ್ಕೆ. ಓಕೆ, ಜಾರತ್ವ, ಬಂಡುತನ. ಬೈಬಲ್ ಹೇಳ್ತಾರೆ, ನಾನು ಹೇಳ್ತೇನೆ, ಇದೆಲ್ಲ ಇಟ್ಕೊಂಡು ನಾನು ಕ್ರಿಸ್ತನಲ್ಲಿದ್ದೆ, ನಾನು ಕ್ರಿಶ್ಚಿಯನ್, ನಾನು ಜೀಸಸ್ ಅಂದ್ರೆ ಎಸ್ ಬಾಯ್ ಅಂದರ್ ಪಾರ್ಟಿ ವೈಸ್. ಸರ್ ಕೆಲವೊಬ್ರು ಹೇಳ್ತಾರೆ ಹಿಂಗೆ, ಸರ್ ನಾವು ಏನಿಲ್ಲ ಸರ್, ನಾವು ಕುಡಿಯಂಗಿಲ್ಲ, ಬಟ್ ಪಾರ್ಟಿ ವೈಸ್ ಒಂದ್ ಸ್ವಲ್ಪ ಕ್ರಿಸ್ಮಸ್ಗೆ ಯಾವ್ದು ಸರ್ ಬಿಸ್ನೆಸ್ ಮೈಂಡೆಡ್ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಸ್ವಲ್ಪ ತೋಡಲ್ ಐತೆ ಸರ್, ಕುಚ್ ನೈ. ನೀವಿಲ್ಲ ಕ್ರಿಸ್ತನ್. ಯಾಕೆ? ಹಳೆ ಸ್ವಭಾವ ಯಾವುದು ಇರಬಾರ್ದು, ಎಲ್ಲವೂ ನೂತನವಾಯಿತು. ಎಲ್ಲವೂ ಅಂತ ಬರ್ತದೆ, ಒಂದಲ್ಲ, ಎಲ್ಲವೂ ನೂತನವಾಯಿತು. ನಿಮ್ಮ ತಲೆ ನಡುನೆತ್ತಿಯಿಂದ ಹಿಡಿದು ಅಂಗಾಲಿನವರೆಗೂ ಎಲ್ಲವೂ ನೂತನವಾಗಿದೆ. ಯಾಕಂದ್ರೆ ಅವನೇ ಕ್ರಿಸ್ತನಲ್ಲಿರ್ಲಿಕ್ಕೆ ಸಾಧ್ಯ. मसीह में, यदि कोई मसीह में है, वो नई सृष्टि है. कब? जब उसके जीवन से वो सारी संगतियां जाएंगी जो वचन में लिखा है. जो वचन में स्थिति ಎಲ್ಲವೂ ಹೋಗಿ ನೂತನ ಏನಾಗಿದೆ. ಮೊದಲು ಹೊಡಿತಾ ಇದ್ನು, ಈಗ ಹೊಡಿತಾ ಇಲ್ಲ, ಬಡಿತಾ ಇಲ್ಲ. ಅವನೇ ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದಾನೆ. ಮೊದಲು ಅವನು ಮೋಸ, ಅವನು ಕ್ರಿಸ್ತನನ್ನ ಅಂದ್ರೆ ಅವನು ಹೊಡಿಲಿಕ್ಕೆ ಬರ್ತಾ ಇದ್ದು. ಪೌಲ ತನ್ನ ಸಾಕ್ಷಿ ಹೇಳ್ತಾ ಇದ್ದಾನೆ. ಏನು? ಯಾರಿಗೆ? ಕ್ರಿಸ್ತನಲ್ಲಿರುವ ಯೂದಾಯ ಸೀಮೆಗೆ, ಕ್ರಿಸ್ತನಲ್ಲಿರುವಂತವರಿಗೆ ಅವನೇ ಈಗ ಬೋಧನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. ಯಾಕೆ? ಅವನು ಬದಲಾದ. ಅದಕ್ಕೆ ಹಳೆಯದೆಲ್ಲ ಹೋಗಿ ಎಲ್ಲವೂ ನೂತನವಾಯ್ತು. ಅವನಲ್ಲಿ ಹಳೆದೇನಿತ್ತು? ಅವನಿಗೆ ಕೋಪ ಇತ್ತು. ಯೇಸು ಅಂತ ಅಂದ್ರೆ ಹೊಡಿಬೇಕಂತ ಮೆತ್ತು. ಕರ್ತನ ಅಂದ್ರೆ ಹೊಡಿಬೇಕು ಅವನಿಗೆ. ಯೇಸು ಅಂದ್ರೆ ಪರವಾಗಿಲ್ಲ, ಕರ್ತನ ಅನ್ಬಾರ್ದು, ಯೇಸುವನ್ನ ದೇವ್ರಂತ ಅನ್ಬಾರ್ದು ಅಂತ ಸಿಟ್ಟುಕೊಳ್ತಾ ಇದ್ದನು ಪೌಲ ಸೌಲನಾಗಿದ್ದಾಗ. ಆದ್ರೆ ಅವನು ಬದಲಾಗಿದ್ದನು. ನಾನು ಅನೇಕರಿಗೆ ಹೇಳ್ತೇನೆ, ಅನೇಕರ ಹೆಸರು ಬದಲಾಯಿಸ್ತಾರೆ ದೀಕ್ಷಾ ಸ್ನಾನ ತಗೊಂಡ್ಮೇಲೆ. ಮೊದಲು ಹೆಸರು ಬದಲಾಯಿಸ್ಲಿಕ್ಕೆ, ನೀವು ಹೆಸರು ಬದಲಾಯಿಸೋದ್ರಿಂದ ಏನಾಗೋದಿಲ್ಲ, ನೀವು ಬದಲಾಗ್ಬೇಕ್ರಿ. ಆವಾಗ ಮಾತ್ರ ನಿಮ್ಮ ಜೀವನಕ್ಕೆ ಹೆಸರು ಸಾಕ್ಷಿಯಾಗಿದೆ. ಸೌಲನು ಪೌಲನಾದನಲ್ಲ, ಸೌಲನು ಪೌಲನಾಗಬೇಕಾದ್ರೆ ಆ ಒಂದು ಜೀವನ ಬದಲಾದದ್ದು ಬಹಳ ಪ್ರಾಮುಖ್ಯವಾಗಿದೆ. ಅದು ನೂತನ ಸೃಷ್ಟಿಯಾಗಿದೆ. ಸ ಹೋಗಿ ಪ ಬಂತಲ್ಲ, ಸದಿಂದ ಪ ವರೆಗೆ ಎಷ್ಟು ನಂಬರ್ ಇದೆ ನೋಡಿ, ಅಷ್ಟು ಬದಲಾವಣೆ ಬಂತು. ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ. बहुत सारे लोग क्या करते हैं, 32वां लेने के बाद नाम चेंज कर देते, शादी करने के बाद नाम चेंज कर लेते. नहीं, आप नाम चेंज करेंगे नहीं करेंगे मुझे नहीं मालूम, लेकिन अगर नाम चेंज करने से अच्छा है आपका जिंदगी बदल दो, आपकी जिंदगी को चेंज करो, क्योंकि परमेश्वर आपकी जिंदगी को देखकर काम कर रहा है. ನಿಮ್ಮ ಹೆಸರು ನೋಡಿ ನನ್ನ ಹೆಸರು ನೋಡಿ ಮಾಡೋದಿಲ್ಲ ದೇವರು. ಅದಕ್ಕೆ ಅವನು ಹೇಳ್ತಾನೆ, ಎಲ್ಲವೂ ನೂತನವಾಯಿತು, ಹಳೆಯದೆಲ್ಲವೂ ಹೋಗಿ. ಈಗ ಅವನು ಹೇಳ್ತಾನೆ ನೋಡಿ, ಈಗ ಪೂರ್ವ ಸ್ಥಿತಿ ಏನಿತ್ತು, ಇವತ್ತು ಲೈವ್ ಅಲ್ಲಿ ಇರುವಂತ ನಮ್ಮ ಪೂರ್ವ ಸ್ಥಿತಿ ಏನಿದೆ? ಅದೇ ಜಾತ್ರೆಗಳಿಗೆ ಹೋಗ್ತಿದೀವಿ, ಇವತ್ತು ಜಾತ್ರೆಗಳಿಗೆ ಹೋಗ್ತೀವಿ. ಅದೇ ಕ್ಯಾಂಡಲ್ ಹಚ್ತಿದೀವಿ, ಇವತ್ತು ಕ್ಯಾಂಡಲ್ ಹಚ್ತೀವಿ. ಅವಾಗೂ ಫೋಟೋ ಮುಂದೆ ಕೈ ಜೋಡಿಸ್ತಿದೀವಿ, ಈಗೂ ಫೋಟೋ ಮುಂದೆ ಕೈ ಜೋಡಿಸ್ತೀವಿ. ಪೂರ್ವ ಸ್ಥಿತಿ ಏನಿದೆ? ಅವಾಗೂ ಹುಡುಕ್ತಿದೀವಿ, ಯಾರಾದ್ರೂ ಬರ್ರಿ ಪ್ರೇಯರ್ ಮಾಡ್ರಿ, ನಮ್ಗೆ ಅದು ಹಾಗೆ, ನಮ್ಗೆ ಇದಾಗೆ, ಈಗೋದೇ ಮಾಡ್ತಾ ಇದೀವಿ. ಅರೆ ದೇವರು ಸ್ವತಃ ಇಳಿದು ಬಂದಿದ್ದಾನೆ, ನಿನ್ನನ್ನ ಕೂಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನನ್ನನ್ನ ನಿನಗೋಸ್ಕರ ಪರಿಶುದ್ಧಾತ್ಮನನ್ನ ಸಹಾಯಕನನ್ನಾಗಿಯೂ ಕೊಟ್ಟಿದ್ದಾನೆ. ಆದ್ರೂ ನಾವು ಮತ್ತೆ ಹುಡುಕ್ತಾ ಇದ್ದೇವೆ, ಪ್ರವಾದಿ. ಮುಂಜಾನೆ ಎದ್ರೆ ಸಂಜೆಗೆ ಎದ್ರೆ ಯಾರೋ ಫೋನ್ ಮಾಡಿದ್ರು, ಓ ಇಲ್ಲಿ ಒಂದು ಭಾರಿ ಪ್ರವಾದಿಯನ್ನ ಸಾರ್ ಎಲ್ಲ ಹೇಳ್ತಾರೆ, ಇದ್ದದ್ದು ಎಲ್ಲ ಹೇಳ್ತಾರೆ, ಇದ್ದದ್ದು ಇರ್ಲಾರ್ದಂಗೆ ಎಲ್ಲ ಹೇಳ್ಬಿಡ್ತಾರೆ. ಅಂದ್ರೆ ಆಯ್ತು, ಇವ್ರು ಬಿಟ್ರು ದೇವ್ರಿಗೆ ಅವನಿಗೆ
ನಾನೇನು ಹೇಳಿಕೆ ಬಯಸ್ತಾ ಇದ್ದೇನೆ, ಈಗೋ ಪೂರ್ವ ಸ್ಥಿತಿ ಅಂದ್ರೆ ನಮ್ಮ ಮೊದಲಿನ ಎಲ್ಲಾ ಭರವಸೆಗಳು, ನಮ್ಮ ಮೊದಲಿನ ಎಲ್ಲಾ ಮನುಷ್ಯರ ಮೇಲಿರುವಂತಹ ನಂಬಿಕೆಗಳನ್ನ ತೆಗೆದು ನಾವು ದೇವರ ಮೇಲೆ ಮಾತ್ರ ನಂಬಿರಬೇಕು. ಇದು ನಮ್ಮ ಪೂರ್ವ ಸ್ಥಿತಿ. ಬದಲಾಗಿ ಎಲ್ಲವೂ ನೂತನವಾಗಿ ನಮ್ಮ ಪೂರ್ವ ಸ್ವಭಾವಗಳೆಲ್ಲ ಹಠ, ಅಡ್ಡಿ, ಇನ್ನೊಬ್ಬರ ಮಾತು ಕೇಳೋದು, ಇನ್ನೊಬ್ಬರ ಹಾಗೆ ವರ್ತಿಸೋದು, ಇನ್ನೊಬ್ಬರನ್ನ ಬೀಳಿಸೋದು, ಇನ್ನೊಬ್ಬರನ್ನ ಎತ್ತಿ ಹಿಡಿಯೋದು, ಇನ್ನೊಬ್ಬರನ್ನ ಕೆಳಗಾಕೋದು, ಇನ್ನೊಬ್ಬರನ್ನ ಮೇಲ್ ಹಾಕೋದು, ಇದೆಲ್ಲ ಬಿಟ್ಟು ಬಿಡಬೇಕು. ಇವ್ರ ಪಕ್ಷ ತಗೊಳ್ಳೋದು, ಅವ್ರ ಪಕ್ಷ ತಗೊಳ್ಳೋದು, ಇವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು, ಇವ್ರ ಮನೆ ಕೆಡಿಸೋದು, ಅವ್ರ ಮನೆ ಕೆಡಿಸೋದು, ಇದೆಲ್ಲ ಬಿಡ್ಬೇಕು. ಇದೆಲ್ಲ ಪೂರ್ವ ಸ್ಥಿತಿ. ಯಾಕೆ ನೀವು ನೋಡ್ರಿ, ನಮ್ಮ ಸುತ್ತಮುತ್ತ ಕ್ರಿಸ್ತನನ್ನ ಅರಿಯದೆ ಇರುವಂತ ಜನರು ಅದನ್ನೇ ಮಾಡ್ತಾ ಇದ್ದಾರೆ, ಅದರಲ್ಲೇ ಬಾಳ್ತಾ ಇದ್ದಾರೆ. आज बहुत सारे लोग जो मसीह में नहीं है वो लोग वैसे ही जी रहे, इनका घर तोड़ना, उनका घर तोड़ना, इनका जाके उनको बोलना, उनका जाके उनको बोलना, यही काम कर रहे हैं। क्योंकि उनके अंदर मसीह ही नहीं है, क्योंकि वो मसीह में नहीं है. ನೋಡಿ, ಅವ್ರು ಕ್ರಿಸ್ತನಲ್ಲಿಲ್ಲ, ಕ್ರಿಸ್ತನ್ ಅವರಲ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ಇನ್ನೊಬ್ರು ಮನೆ ಮುರಿತಾ ಇದಾರೆ, ಇನ್ನೊಬ್ಬರು ಜಗಳಿಸ್ತಾ ಇದಾರೆ, ಇನ್ನೊಬ್ಬರು ಕುಟುಂಬ ಹಾಳು ಮಾಡ್ತಾ ಇದಾರೆ, ತಾಯಿ ಮಕ್ಕಳಿಗೆ ದೂರ ಮಾಡ್ತಾ ಇದಾರೆ, ತಂದೆ ತಾಯಿಗಳಿಗೆ ದೂರ ಮಾಡ್ತಾ ಇದಾರೆ, ಗಂಡ ಹೆಂಡತಿಗೆ ದೂರ ಮಾಡ್ತಾ ಇದಾರೆ. ಅವ್ರ ಕೆಲಸ ಒಂದೇ. ಯಾಕೆ? ಕ್ರಿಸ್ತನಲ್ಲಿ ಇಲ್ಲ. ಕ್ರಿಸ್ತನಲ್ಲಿದ್ದರೆ ಪೂರ್ವ ಸ್ಥಿತಿಯಲ್ಲಿ ಹೋಗಿ ಎಲ್ಲವೂ ನೂತನವಾಗ್ತದೆ. ಪೂರ್ವ ಸ್ಥಿತಿ. ಹೋಳಿಗೆ ಮಾಡ್ದ, ಹೂರಣ ಮಾಡ್ದ, ಗಂಟಿ ಹಚ್ಚದ ಮನೆಯಾಗ ಪೂರ್ವ ಸ್ಥಿತಿ ಎಲ್ಲವೂ. ಅದೇ ಕ್ರಿಸ್ತನ ಹೆಸರಿಗೆ ಮಾತ್ರ. ನಮ್ಮಪ್ಪ ಕ್ರಿಶ್ಚನ್, ನಮ್ಮ ಮುತ್ಯ ಕ್ರಿಶ್ಚನ್, ನಾನು ಕ್ರಿಶ್ಚನ್. ಕ್ರಿಸ್ತನ್ ಒಳಗಡೆ ಇಲ್ಲ, ಕ್ರಿಸ್ತನ್ ನಮ್ಮ ಒಳಗಡೆ ಇಲ್ಲ. ಇದೆ ಹೋಳಿಗೆ ಮಾಡದ, ಹೂರಣ ಮಾಡದ, ಇದೇ ಕೆಲಸ. ಯಾಕೆ? ಪೂರ್ವ ಸ್ಥಿತಿ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನೀವು ಹೋಳಿಗೆ ಇಲ್ಲೇ ಮಾಡ್ತಾ ಇರ್ತೀರಿ, ಸ್ವಾಮಿ ಬಂದು ಹೋಗ್ತಾನೆ, ನಿಮ್ಮ ಹೂರುನು ಉಳಿತದೆ, ಹೋಳಿಗೆನೂ ಉಳಿತದೆ, ತಿನ್ನೋರು ಯಾರು ಇರಂಗಿಲ್ಲ. ನೆನ್ಪಿಟ್ಕೊಡು. ನನ್ನ ಹಿಂಗೆ ಅದ್ರಿ, ಅಣ್ಣ ಹಿಂಗೆ ಮಾತಾಡ್ತಾನ, ಹಿಂಗೆ ಮಾತಾಡ್ತಾನೆ. ಪೂರ್ವ ಸ್ಥಿತಿ ಎಲ್ಲ ಮಾಡಿದ ಮೇಲೆ ಕೂಡ ಒಂದು ಕೋಳಿ ಕೊಯ್ಬೇಕು ಸರ್, ಒಂದು ಕುರಿ ಕೊಯ್ದ್ರೆ ಸರ್ ಸಮಾಧಾನ ಸರ್, ಎಲ್ಲ ಕರೆಕ್ಟ್ ಆಗಿದೆ, ಕೋಳಿ ಕೊಯ್ಬೇಕು, ಕುರಿ ಕೊಯ್ಬೇಕು. ಪೂರ್ವ ಸ್ಥಿತಿ. सब कुछ अच्छा हो गया पास्टर, अभी क्या करना है, एक बकरी काटना है, एक मुर्गी काटना है, उसके बाद सब खत्म. नहीं नहीं नहीं, ये सब पुरानी स्वभाव है, ये पुराने स्वभाव. इन सबको छोड़ना है आपको, क्योंकि आप मसीही लोग हैं. ನೀವು ಕ್ರಿಸ್ತನವರಾಗಿದ್ದೀರಿ, ಎಚ್ಚರಕೊಳ್ಳ್ರಿ. ಮನೆ ಕಟ್ತಾರೆ, ಮನೆ ಕಟ್ಟಿ ಅದ್ರ ಮುಂದೆ ಏನ್ ಮಾಡ್ತಾರೆ, ಒಂದು ಕಪ್ಪು ಡಾಲ್ ಹಾಕ್ತಾರೆ. ಕಪ್ಪು ಡಾಲ್, ಹೆಡ್ಡಿ ಬಾಗಿಲಿಗೆ ಒಂದು ಕಪ್ಪು ಡಾಲ್ ಹಚ್ತಾರೆ. ಪೂರ್ವ ಸ್ಥಿತಿ ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆಯಲ್ಪಟ್ಟು ನಿನಗೆ ಆ ಭೂಮಿಯನ್ನ ದೇವರು ಕೊಟ್ಟಿದ್ದಾನೆ. ನಿನಗೆ ಅದಕ್ಕೋಸ್ಕರ ಏನ್ ಮೌಲ್ಯ ಅಂತ ನೀವು ತಿಳಿತಾ ಇದ್ರಿ, ನಾವು ತಿಳಿತಾ ಇದ್ರಿ. ಬಾಳ್ ದುಡ್ಡಿವಿ ಸರ್, ಬಾಳ್ ಕಷ್ಟಪಟ್ಟಿವಿ, ಬಾಳ್ ಸತಾಸಿದ್ರು ಸರ್, ಹಣಕ್ಕಾಗಿ ಬಾಳ್ ಓಡಾಡ್ರಿ. ಇಲ್ಲ ರೀ, ಇಲ್ಲ. ನೀವೆಲ್ಲ ನಾನೆಲ್ಲ ಮಾಡಿದ್ದು ಶೂನ್ಯ. ಯೇಸುವಿನ ರಕ್ತದಿಂದ ಕೊಂಡುಕೊಂಡಂತ ಮಗನು ಮಗಳು ನೀನು ಆಗಿರುವುದರಿಂದ, ಯೇಸು ಸ್ವಾಮಿ ಅದಕ್ಕೆ ಮೌಲ್ಯ ಕೊಟ್ಟದ್ರಿಂದ ಇವತ್ತು ನಿನ್ಗೆ ಮನೆ ಸಿಕ್ಕಿದೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ಮದುವೆ ಆಗ್ತಾ ಇದೆ, XYZ ಜಾಬ್ ಸಿಗ್ತಾ ಇದೆ, ಏನೇ ಆಗ್ತಾ ಇರ್ಬೋದು, ಇದು ಯೇಸುವಿನ ರಕ್ತದ ಮೌಲ್ಯದಿಂದ ಆಗ್ತಾ ಇದೆ, ಹೊರತು ಬೇರೆ ಯಾವ ಪುಣ್ಯ ಕಾರ್ಯಗಳಿಂದ. ಗೊತ್ತಿಲ್ಲ ನಿಮ್ ಕಡೆಗೆ, ಗೊತ್ತಿಲ್ಲ. ನಮ್ ಕಡೆಗೆ ಇದಾರೆ, ಬಹಳ ಜನ ಇದೆ, ಕ್ರೈಸ್ತರಿದ್ದಾರೆ. ಒಂದು ತಾಮ್ರದ ಒಂದು ಕೊಡ ತಗೊಂಡು ಅದಕ್ಕೆ ಎಲ್ಲ ಬಂಗಾರ ಬೆಳ್ಳಿ ಹಾಕಿ, ಒಂದು ತೆಂಗು ಮ್ಯಾಲಿಕ್ಕಿ, ಅದು ಜುಟ್ಟ ಇರ್ಬೇಕಂತ, ತೆಂಗಿಗೆ ಜುಟ್ಟ, ಹೌದಲ್ಲ. ಯೇಸು ಸ್ವಾಮಿ ಒಂದು ದಿವಸ ಹಿಡಿತಾನೆ ಮೇಲಿಂದ ಜುಟ್ಟ, ಅವಾಗ ಉಳಿತದೇನೂ ಇಲ್ಲ. ಅದಕ್ಕೆ ಜುಟ್ಟಗಳು ಇಡ್ತಾರೆ, ಪೂಜೆ ಪುನಸ್ಕಾರ. ನಾನು ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಕ್ರೈಸ್ತರ ಬಗ್ಗೆ ಮಾತಾಡ್ತಾ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನೀನು ಒಂದು ವೇಳೆ ಇಂಥ ಆಚಾರಗಳಲ್ಲಿ ಇದೆಯಾ, ಆದ್ರೂ ದೇವ್ರು ಕ್ಷಮಿಸ್ತಾನಂತ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ. ಮೋಸ ಮಾಡ್ತಾ ಇದೀಯ ನೀನ್, ಕ್ರಿಸ್ತನಲ್ಲಿ ಇದ್ದೀಯ ಅಂತ ಹೇಳ್ಕೊಳ್ಳು. ಇಲ್ಲನೇ ಇಲ್ಲ. ಕ್ರಿಸ್ತನಲ್ಲಿ ಇರುವವರು ಸರಿಯಾಗಿ ತಿಳ್ಕೊಡ್ರಿ, ಪೂರ್ವ ಸ್ಥಿತಿ ಎಲ್ಲವೂ ಹೋಗ್ತದೆ. ಇಲ್ಲ ಸರ್, ಅವ್ರು ಹೇಳ್ತಾ ಇದ್ರು ಒಂದ್ ಸರ್ತಿ, ನಾವೇನು ಹೋಗಂಗಿಲ್ಲ, ಎಣ್ಣೆ ಕೊಟ್ಬಿಡ್ತೀವಿ ಸರ್, ನಾವೇನು ಹೋಗಂಗಿಲ್ಲ, ಕುರಿ ಕೊಟ್ಬಿಡ್ತೀವಿ ಸರ್, ನಾವೇನು ಹೋಗಂಗಿಲ್ಲ, ಅವರೇ ಮಾಡ್ತಾರ ಸರ್. ಅವ್ರು ಮಾಡ್ಲಿದ್ರು ನಮ್ಗ್ ಬೇಡ, ದೊಡ್ಡವ್ರ ನಾವೇನಾರ ಅಂದು ತಪ್ಪು ತಿಳ್ಕೋತಾರ ಅಂತ ಎಲ್ಲ ಮಾಡ್ಲಿಕ್ಕೆ ಕೊಡ್ತೀವಿ ಸರ್. ನಾನು ಅನೇಕ ಕುಟುಂಬಗಳಲ್ಲಿ ನೋಡಿದೆ, ಮದುವೆಗಳಿಗೆ ಹೋದಾಗ ಪ್ರೇಯರ್ ಮಾಡಿ ಬಂದ್ಮೇಲೆ, ಮನೆ ಕಟ್ಟಿದಾಗ ಮನೆಗಳಿಗೋಸ್ಕರ ಪ್ರೇಯರ್ ಮಾಡಿ ಬಂದ್ಮೇಲೆ, ಪ್ರೇಯರ್ ಎಲ್ಲ ಮುಗಿದ್ಮೇಲೆ ಅವ್ರು ತಮ್ಮ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ನನ್ ಪ್ರಿಯ ಸಿಸ್ಟರ್ ಬ್ರದರ್, ನೀವು ನನಗೆ ಕಾಣ್ಲಿಕ್ಕಿಲ್ಲ, ಪಾಸ್ಟರ್ಸ್ ಗಳಿಗೆ ಕಾಣ್ಲಿಕ್ಕಿಲ್ಲ, ಆದ್ರೆ ಕ್ರಿಸ್ತನು ನೋಡ್ತಾ ಇದ್ದಾನೆ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನಾನು ನೀನು ನೂತನವಾಗ, ನಾನು ಮತ್ತೆ ನಿಮ್ ಬಟ್ ತೋರಿಸ್ತಾ ಇದ್ದೀನಿ, ನಾನು ನನಗೊಪ್ಪಿಸ್ಕೊಳ್ತಾ ಇದ್ದೀನಿ. ಇವತ್ತು ದೇವರಿಗೆ ಹೇಳೋಣ, ದೇವರೇ, ನನ್ನಲ್ಲಿರುವಂತ ಪೂರ್ವ ಸ್ಥಿತಿಗಳೆಲ್ಲವೂ ತೆಗೆದಾಕಪ್ಪ.
172 ಜನ. ಇನ್ನೊಂದು ಸ್ವಲ್ಪ ಹೊತ್ತು ಮುಂದಿನ ವಾಕ್ಯಗಳು ನಾವು ಕೇಳಲಿಕ್ಕಿದೆ. ಬಹಳ ಅದ್ಭುತವಾದದಿದೆ. ಪ್ರೇಯರ್ ಮಾಡೋಣ. ಪೂರ್ವ ಸ್ಥಿತಿಗಳೇನು? ಎಕ್ಸಾಮ್ ಫೇಲ್ ಆದೆ, ಅಳ್ಕೋತ್ಕೊಡು. ಜಾಬ್ ಸಿಕ್ಕಿಲ್ಲ, ಅಳ್ಕೋತ್ಕೊಡು. ಮದುವೆ ಆಗ್ತಾ ಇಲ್ಲ, ಅಳ್ಕೋತ್ಕೊಡು. ಪೂರ್ವ ಸ್ಥಿತಿ ಇದೆಯಲ್ಲ. ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲ, ನಿರಾಶೆಗೊಳ್ಬೇಕಾಗಿಲ್ಲ. ನೀವು ಜಸ್ಟ್ ಕ್ರಿಸ್ತನಲ್ಲಿ ಇರ್ಲಿಕ್ಕಾಗಿ ಜೀವಿಸ್ರಿ. ಇದೆಲ್ಲವೂ ಹೋಗ್ತದೆ, ಇದೆಲ್ಲವೂ ಅಳಿದು ಹೋಗ್ತದೆ, ಇದೆಲ್ಲವೂ ನಿಮ್ಮನ್ನ ಬಿಟ್ಟು ಹೋಗ್ತದೆ. ಈಗೋ ಎಲ್ಲವೂ ನೂತನವಾಗ್ತದೆ. ಎಲ್ಲವೂ ಅಂತ ಬರ್ತದೆ, ಆಲ್ ಥಿಂಗ್ಸ್ ಅಂತ ಬರ್ತದೆ. ಹಾಗಾದ್ರೆ ಅದರಲ್ಲಿ ನಿನ್ನ ಜಾಬ್ ಬಂದಿದೆ, ನಿನ್ನ ಮದುವೆ ಬಂದಿದೆ, ನಿನ್ನ ಮಕ್ಕಳು ಬಂದಿದೆ, ನಿನ್ನ ಮಕ್ಕಳ ಸೌಭಾಗ್ಯ ಬಂದಿದೆ, ನಿನ್ನ ಮನೆ ಕಟ್ಟೋದು ಬಂದಿದೆ, ನಿನ್ನ ಮದುವೆ ಮಾಡೋದು ಎಲ್ಲ XYZ. ನಿನ್ನ ಆರೋಗ್ಯವೂ ಸಹ ಅದರಲ್ಲಿ ಬರ್ತದೆ, ನಿನ್ನ ಐಶ್ವರ್ಯವೂ ಅದರಲ್ಲಿ ಬಂದಿದೆ. ಎಲ್ಲವೂ ನೂತನವಾಗ್ತದೆ ಯೇಸು ಕ್ರಿಸ್ತನ ನಾಮದಲ್ಲಿ. ಈ ಒಂದು ಪ್ರಾರ್ಥನೆ ನನ್ನ ಜೊತೆ ನೀವು ಮಾಡ್ಲಿಕ್ಕೆ ರೆಡಿ ಇದ್ರೆ. बहुत सारे लोगों का स्वभाव में क्या है, मेरा कुछ नहीं हो रहा, मेरे बच्चों का शादी नहीं हो रहा, मेरा शादी नहीं हो रहा, मुझे बच्चे नहीं हो रहे, मेरा जॉब नहीं मिल रहा, मुझे एग्जाम फेल हो गया, मैं इंटरव्यू पास नहीं हुआ, मैं वो हो गया, ये हो गया. ये सब पुरानी स्थितियां हैं. अगर आप यीशु मसीह में बने रहने के लिए तैयार है, बने रहने के लिए आप दौड़ेंगे ना, ये सारी संगतियां जाएंगी, सब कुछ नया हो जाएगा यीशु मसीह के नाम से. क्योंकि वचन में लिखा है सब कुछ, मतलब सब कुछ. आइए हम प्रार्थना करें, उसके बाद वाक्य वचन की ओर जाएंगे. ರೀದಾ ಕಲಮ ಸುಖೋ ರಬ ಬಬ ಶಂದ ರಖ ರಮ ಸುಖೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನೀವು ಮೊದಲು ಕ್ರಿಸ್ತನಲ್ಲಿ ಸೇರುವುದಕ್ಕಿಂತ ಮುಂಚೆ ಇವತ್ತು ನೀವು ಅರಿಕೆ ಮಾಡಿ, ನೀವು ಕ್ರಿಸ್ತನ ಈಗೂ ಕೂಡ ನೀವು ಇರ್ಬೋದು. ನಾನು ಕ್ರಿಸ್ತನಲ್ಲಿ ಇಲ್ಲಪ್ಪ, ಅದಕ್ಕೆ ನನಗೆ ಇಷ್ಟೆಲ್ಲ ನಿರಾಶೆ ಆಗಿದೆ, ಇಷ್ಟೆಲ್ಲ ಬಲಹೀನತೆ ಆಗಿದೆ, ಇಷ್ಟೆಲ್ಲ ರೋಗ ಹೊಂದಿದೆ. ಒಪ್ಪಿಸಿಕೊಡ್ರಿ, ಕ್ರಿಸ್ತನಿಗೆ ಹೇಳ್ರಿ, ದೇವ್ರೆ ಇವತ್ತು ನಾನು ನಿನ್ನಲ್ಲಿ ಬರಬೇಕು. ಕ್ರಿಸ್ತನಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದಾರೆ ಅಂತ ಪರಿಶುದ್ಧಾತ್ಮರು ಹೇಳ್ರಿ. ಥ್ಯಾಂಕ್ ಯು ಜೀಸಸ್. ನೋಡಿ, ಪರಿಶುದ್ಧಾತ್ಮ ನಮಗೆ ಸಹಾಯಕನಾಗಿ ದೇವರು ಕೊಟ್ಟಿದ್ದಾನೆ. ನಾವು ಪರಿಶುದ್ಧಾತ್ಮನಿಗೆ ಹೇಳೋಣ, ನನ್ನನ್ನ ಕ್ರಿಸ್ತನೊಳಗಡೆ ಮುಳುಗಿಸು, ನನ್ನನ್ನ ಕ್ರಿಸ್ತನೊಳಗಡೆ ಹಾಕು, ಕ್ರಿಸ್ತನಲ್ಲಿ ನನ್ನನ್ನ ಬೇರು, ಕ್ರಿಸ್ತನಲ್ಲಿ ನನ್ನನ್ನ ನೀನು ಬಿತ್ತು ಎಂಬುದಾಗಿ ಹೇಳೋಣ. ಬನ್ನಿ ರೀ ಲಾ ಖೋ ರಬ. ನೋಡಿ, ನಿಮ್ಮ ಶರೀರದಲ್ಲಿ ಅನಾರೋಗ್ಯ, ನಿಮ್ಮ ಮನಸ್ಸಿನಲ್ಲಿ ಅಸಮಾಧಾನ, ನೀವು ಬಹಳಷ್ಟು ರೋಗ ಬಲಹೀನತೆಗಳಿಂದ ಕೂಡಿರಬಹುದು. ನೀವು ಪರಿಶುದ್ಧಾತ್ಮನಿಗೆ ಹೇಳ್ರಿ. ಹಾಗಾದ್ರೆ ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ? ನಿಮ್ಮಿಂದ ಯಾವುದು ತೆಗಿಬಹುದು ನೀವು ಬಾಯಿಂದ ಅರಿಕೆ ಮಾಡ್ರಿ. ಯಾವುದು ದೇವರಾತ್ಮನಿಂದ ತೆಗಿಬೇಕು ನಿಮ್ಗೆ ಗುರ್ತಿಲ್ಲ, ನನಗೆ ಗುರ್ತಿಲ್ಲ, ಅದನ್ನೆಲ್ಲ ದೇವರಾತ್ಮನ ತೆಗಿತಾನೆ. ಮತ್ತೆ ನಮ್ಮನ್ನ ಕ್ರಿಸ್ತನಲ್ಲಿ ಬಿತ್ತುತ್ತಾನೆ, ನಮ್ಮನ್ನ ಕ್ರಿಸ್ತನಲ್ಲಿ ಬಿತ್ತುತ್ತಾನೆ. ಬನ್ನಿ ಬೇಗ ಪ್ರೇಯರ್ ಮಾಡೋಣ. ರೀ ಲಾ ಕೋ ರಬಾ ಬಾಬಾ ಶೆಖೆ ರಿಕಾಂದೋರುಕೋ ಮೇಲ ಹುದುರು ಸಂದರದೆ ನಹಸೆ ರಿಕಾಂದೋರು. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಶರೀರದಲ್ಲಿ ಕೆಲವೊಂದು ನೋವುಗಳು ಬಾಧೆಗಳು ಇರುವುದಾದ್ರೆ, ಇವತ್ತು ನೀವು ಕ್ರಿಸ್ತನಲ್ಲಿರುವುದಾದ್ರೆ, ನೀವು ಈ ಪ್ರಾರ್ಥನೆ ಮಾಡುವುದಾದ್ರೆ, ಕ್ರಿಸ್ತನಲ್ಲಿರುವವರು ನೂತನ ಸೃಷ್ಟಿ. ನನ್ನನ್ನು ಕ್ರಿಸ್ತನಲ್ಲಿ ಹಾಕಿಸುವ, ನನ್ನಲ್ಲಿ ಕ್ರಿಸ್ತನಲ್ಲಿ ಬಿತ್ತು. ಮುಜೆ ಪರಮೇಶ್ವರ್ ಯೀಶು ಮಸಿ ಪವಿತ್ರಾತ್ಮ ಮುಜೆ यीशु मसीह में वो यीशु मसीह में डाल. मैं पूरा नहीं, मैं कुछ भी नहीं दिखना चाहता हूं, मैं यीशु मसीह में मुझ में दिखाई देना चाहता हूं. मैं यही चाहता हूं, ನನ್ನೊಳಗಡೆ ನಾನು ಕಾಣಿಸ್ಬಾರ್ದು. ಈಗ ನಾನು ಮುಳುಗಿ ಹೋಗ್ಬೇಕು ಕ್ರಿಸ್ತನಲ್ಲಿ, ನಾನು ಕ್ರಿಸ್ತನಲ್ಲಿ ಹೋಗ್ಬಿಡ್ಬೇಕು, ಕ್ರಿಸ್ತನೇ ಕಾಣಿಸ್ಬೇಕು ನನ್ನಲ್ಲಿ. ಈಗ ನನ್ನ ರೋಗ ಕಾಣಿಸ್ಬಾರ್ದು, ಈಗ ನನ್ನ ಕಾಯಿಲೆ ಕಾಣಿಸ್ಬಾರ್ದು, ನನ್ನ ಬಲಹೀನತೆ ಕಾಣಿಸ್ಬಾರ್ದು, ಕ್ರಿಸ್ತನ ಕಾಣಿಸ್ಬೇಕು, ಯೇಸು ಕಾಣಿಸ್ಬೇಕು, ಯೇಸು ಸ್ವಾಮಿ ಕಾಣಿಸ್ಬೇಕು. ನನ್ನ ಬಡತನ ಕಾಣಿಸ್ಬಾರ್ದು, ನನ್ನ ರೋಗ ಕಾಣಿಸ್ಬಾರ್ದು, ನನ್ನ ಬಲಹೀನತೆ ಕಾಣಿಸ್ಬಾರ್ದು, ನನ್ನ ಕಾಯಿಲೆಗಳು ಕಾಣಿಸ್ಬಾರ್ದು, ನನ್ನ ಒಂದು ಸಾಲಗಳು ಕಾಣಿಸ್ಬಾರ್ದು. ಓ ಥ್ಯಾಂಕ್ ಯು ಜೀಸಸ್. ನನ್ನಲ್ಲಿ ಯಾವುದು ಕಾಣಿಸ್ಬಾರ್ದು, ನೀನ್ ಕಾಣಿಸ್ಬೇಕು. ನನ್ನನ್ನು ನಿನ್ನಲ್ಲಿ ಮುಳುಗಿಸಪ್ಪ, ಕರ್ತನಲ್ಲಿ ಕ್ರಿಸ್ತನಲ್ಲಿ ಮುಳುಗಿಸ. ಥ್ಯಾಂಕ್ ಯು. ಬೇಗ ನಾನು ನೋಡ್ತಾ ಇದ್ದೇನೆ, ಅನೇಕರು ಕಣ್ಣೀರಿಡ್ತಾ ಇದ್ದೀರಿ, ಅನೇಕರು ನಾನು ಮತ್ತೆ ಹೇಳ್ತಾ ನಿಮ್ಗೆ, ನೀವು ಬಿಡುಗಡೆ ಕಾಣ್ತೀರಿ. ಎಲ್ಲದಕ್ಕಿಂತ ಹೆಚ್ಚಾದದ್ದು ಬೈಬಲ್ ಹೇಳ್ತದೆ, ಬೈಬಲ್ ವಾಕ್ಯ ಹೇಳ್ತಾ ಇದೆ, ನಾವು ಕ್ರಿಸ್ತನಲ್ಲಿದ್ರೆ ನೂತನ ಸೃಷ್ಟಿ. ನಾವು ಕ್ರಿಸ್ತನಿಂದ ಹೊರಗಡೆ ಇದ್ರೆ ನೂತನ ಸೃಷ್ಟಿಗಳಲ್ಲ, ಪೂರ್ವ ಸ್ಥಿತಿಯಲ್ಲಿದ್ದೇವೆ. ನಾವು ಕ್ರಿಸ್ತನಲ್ಲಿದ್ರೆ ನಮ್ಗೆ ಹೊಸ ಬದುಕು, ಕ್ರಿಸ್ತನಲ್ಲಿದ್ರೆ ನಾವು ಹೊಸಬರು, ನಾವು ಕ್ರಿಸ್ತನಲ್ಲಿದ್ರೆ ದೊಡ್ಡದು. हम मसीह में है तो नई सृष्टि है, मसीह के बिना हम नई सृष्टि नहीं है, हम कुछ भी नहीं. इसलिए मैं आपसे चाहता हूँ, प्रार्थना करो. ನನ್ನನ್ನು ಕ್ರಿಸ್ತನಲ್ಲಿ ಬಿತ್ತು ಸ್ವಾಮಿ, ನನ್ನಲ್ಲಿ ಕ್ರಿಸ್ತನಲ್ಲಿ ಮುಳುಗಿಸು ಸ್ವಾಮಿ. ನಾನು ಕ್ರಿಸ್ತನಲ್ಲಿರ್ಬೇಕಪ್ಪ, ನಾನು ಕ್ರಿಸ್ತನಲ್ಲಿ. Thank you Jesus. ಬೇಗ ಇನ್ನು ಒಂದು ನಿಮಿಷ ನಾನು ಸಮಯ ಕೊಡ್ತಾ ಇದ್ದೀನಿ. ಪ್ರೇಯರ್ ಮಾಡಿ. Thank you Jesus.
ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಅಪ್ಪ ನಿನಗೆ ಓ ಥ್ಯಾಂಕ್ ಯು ಜೀಸಸ್. ನನ್ನನ್ನು ನಿನ್ನಲ್ಲಿ ಕ್ರಿಸ್ತನಲ್ಲಿ ಮುಳುಗಿಸಪ್ಪ ಪರಿಶುದ್ಧಾತ್ಮ. ಸಹಾಯ ಮಾಡು, ನನ್ನಿಂದ ಆಗ್ತಾ ಇಲ್ಲ. ನನ್ನ ಪೂರ್ವ ಸ್ಥಿತಿಗಳು ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ. ನನ್ನ ಬಲಹೀನತೆ ಹಾಗೆ ಇದೆ, ನನ್ನ ರೋಗ ಹಾಗೆ ಇದೆ, ನನ್ನ ಒತ್ತಡ ಹಾಗೆ ಇದೆ, ನನ್ನ ಕಾಯಿಲೆ ಹಾಗೆ ಇದೆ, ನನ್ನ ಸಮಸ್ಯೆಗಳು ಹಾಗೆ ಇದೆ. ನನ್ನಿಂದ ಆಗ್ತಾ ಇಲ್ಲ. ನಾನು ಸ್ವಲ್ಪ ದಿವಸ ಕ್ರಿಸ್ತನಲ್ಲಿ ಇರ್ತೇನೆ, ಮತ್ತೆ ಹೊರಗಡೆ ಬರ್ತೇನೆ, ನನ್ನದಷ್ಟಕ್ಕೆ ನಾನು ಜೀವಿಸ್ತೇನೆ. ನನ್ನನ್ನು ಪೂರ್ತಿಯಾಗಿ ಕ್ರಿಸ್ತನಲ್ಲಿ ಮುಳುಗಿಸು, ಕ್ರಿಸ್ತನಲ್ಲಿ ಇಡು. ನನ್ನ कुछ दिन रहता हूं, कुछ दिन नहीं रहता परमेश्वर, मुझे यीशु मसीह में डुबा पवित्र आत्मा, मुझे डुबा, मुझे ढाल उसके अंदर. थैंक यू जीसस. सहायता कर, मदद कर पवित्र आत्मा, मुझे ನನಗೆ ಸಹಾಯ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್, ಆಮೆನ್. ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನಾವು ಫಲ ಯಾಕೆ ಕೊಡ್ತಾ ಇಲ್ಲ? ನಾವು ಕ್ರಿಸ್ತನಲ್ಲಿಲ್ಲ. ಅದಕ್ಕೆ ನಮ್ಗೆ ಶುಭ ಆಗ್ತಾ ಇಲ್ಲ. ಒಂದು 4 ದಿವಸ ಶುಭ ಆಗ್ತದೆ, ಮತ್ತೆ ಹೋಗ್ತದೆ. 4 ದಿವಸ ಚೆನ್ನಾಗಿ ಇರ್ತೇವೆ, 4 ದಿವಸ ಆಳ್ತೇವೆ. हम मसीह में नहीं है, इसीलिए हम अधिक फल नहीं दे सक रहे. हम मसीह में है, 4 दिन है, संडे प्रेयर कर रहे, संडे का पावर मंडे तक चल रहा है. ಸಂಡೇ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಸಂಡೇ ಶಕ್ತಿ ಮಂಡೇ ತನ ನಡೀತಾ ಇದೆ. ಮತ್ತೆ ಟ್ಯೂಸ್ಡೇ ಇಂದ ಅದೇ ಕೆಲಸ, ಮತ್ತೆ ಸ್ಯಾಟರ್ಡೇ ವರ್ಗ ಅದೇ, ಸಂಡೇ ಮತ್ತೆ ಅದೇ. ಎಷ್ಟು ಕ್ರಿಸ್ತನಲ್ಲಿ ಇರ್ತೇವೆ ಅಷ್ಟು ಫಾಯ್ದಾ ತಗೊಳ್ತಾ ಇದೆ. ಮತ್ತೆ ಆಮೇಲೆ ಹೊರಗೆ ಬಂದ್ಬಿಡ್ತೀವಿ ನಾವು. ಯಾವಾಗ ಬಂದ್ಬಿಡ್ತೇವೆ ನಮಗೂ ಗೊತ್ತಿಲ್ಲ. ಹಮ್ ಕಬ್ ಮಸೀದ್ಗೆ ಬಾಹರ್ ಆತೆ ಹಮ್ಕೋ ಭಿ ನಹೀ ಮಾಲೂಮ್. ಹಮ್ ಅಂದರ್ ಬಾರ್ ಇರ್ತೇವೆ. ಒಳಗಡೆ ಹೊರಗಡೆ ಮಾಡಿದ್ರೆ ಒಳಗಡೆ ನೆಲೆ ಆಗಿರೋದು ಪೌಲನ ಕ್ರಿಸ್ತನಲ್ಲಿ ನೆಲೆ ಆಗಿರುವುದರಿಂದ ಕೊನೆಯವರೆಗೂ ತಾಳಿದನು, ಜಯ ಹೊಂದಿದ. ನನ್ ಸ್ವರ ಕೇಳ್ತಾ ಇದ್ದೀರಾ? ಹಮ್ ಮಸೀಮೆ ಯಾಕೆ ನಾನು ಹಂಗೆ ಕೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ನಾವು ಯಾವಾಗ ಹೊರಗೆ ಬರ್ತೀವಿ ಗೊತ್ತಿಲ್ಲ ಸಿಸ್ಟರ್. ಯಾವಂಗೆ ಹೊರಗೆ ಬರೋದಂದ್ರೆ ಹೆಂಗಂತ ಇದೆ. ಉದಾಹರಣೆಗೆ ಹೇಳ್ತಾರೆ, ಈಗ ನೋಡಿ ಎಷ್ಟು ಚೆನ್ನಾಗಿ ಆಯ್ತು, ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಓ ಜಾರ್ಜ್ ಪಾಸ್ಟರ್ ಭಾರಿ ಹೇಳಿದ್ರು ಈ ವಾಕ್ಯ. ಕ್ರಿಸ್ತನ್ ಹೋಗ್ಬಿಟ್ಟು ನೀವು ಜಾರ್ಜ್ ಪಾಸ್ಟರ್ ಹೊರಗೆ ಬಂದನು. ಇದು ನಡೀತಾ ಇದೆ. ಓ ಒಳ್ಳೆ ಹಾಡು ಹಾಡ್ದೆ ನಾನು. ಎಲ್ಲರೂ ಹೇಳ್ತಾ ಇದ್ರು ನನ್ನ ಹಾಡಿನ ಬಗ್ಗೆ. ಕ್ರಿಸ್ತನ್ ಹೋದ್ರು, ನಾನ್ ಬಂದ್ಬಿಟ್ಟೆ. ಓ ವೈಟ್ ಸೀರೆ ಬಹಳ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇದೆಯಾ ಸಿಸ್ಟರ್ ನೀನು. ಹೌದಾ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಜೀಸಸ್ ಇಲ್ಲ, ನಾನ್ ಥ್ಯಾಂಕ್ ಯು. ಓ ಹೋಗ್ಬಿಟ್ಟನ್ ಸ್ವಾಮಿ. ಎಲ್ಲೆಲ್ಲಿ ನಾವು ನಮ್ಮನ್ನ ಹೊಗಳಿಕೊಳ್ತೇವೆ, ಎಲ್ಲೆಲ್ಲಿ ನಾವು ನಮ್ಮನ್ನ ಮೇಲೆತ್ತಿಡಿತೇವೆ. ಓ ಜಾರ್ಜ್ ಪಾಸ್ಟರ್ ಪ್ರೇಯರ್ ಮಾಡಿದ್ರು, ನಮ್ಗೆ ಹಿಂಗಾಯ್ತು, ಜಾರ್ಜ್ ಪಾಸ್ಟರ್ ಹೇಳಿದ್ರು ಹಿಂಗಾಯ್ತು ಅಂದ್ರೆ ಅರ್ಥ ಕ್ರಿಸ್ತನಿಂದ ಹೊರಗಡೆ ಬಂದ್ಬಿಟ್ಟಿ ನಾವು. ಕ್ರಿಸ್ತನಲ್ಲಿಲ್ಲ ನಾವು. ಯಾಕೆ? ನಾವು ಕ್ರಿಸ್ತನಲ್ಲಿದ್ರೆ ಯಾವಾಗಲೂ ಆತನ ಗುಣಗಾನ, उसकी ही तारीफ, उसकी ही महिमा, उसका ही नादर, क्योंकि वो नहीं केवल मसीही दिखाई देना चाहिए. ಓಕೆ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ. ಓಕೆ, ಓಕೆ, ಪರವಾಗಿಲ್ಲ. ಓಕೆ, ಇದೆ ಪೆನ್ ಇದೆ ನೋಡಿ. ಓಕೆ, ಕ್ರಿಸ್ತನಲ್ಲಿ ಅಂತ ಬರ್ತದೆ. ಕ್ರಿಸ್ತನಲ್ಲಿ ಇದ್ರೆ ನೂತನ ಸೃಷ್ಟಿ. ಇದು ಟ್ರಾನ್ಸ್ಪರೆಂಟ್ ಪೆನ್ ಇದೆ, ಕಾಣಿಸ್ಬೋದು ನಿಮ್ಗೆ. ಇದ್ರ ಟ್ರಾನ್ಸ್ಪರೆಂಟ್ ಪೆನ್ ಇದೆ. ಒಳಗಡೆ ಅಂದಾಗ ಯಾರ ಒಳಗಡೆ ಇದೆವಲ್ಲ ಅವರೇ ಮೇಲೆ ಕಾಣಿಸ್ತಾರೆ. ಆಮೇಲೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನಾನು ತೋರಿಸ್ಬೇಕಾಗಿತ್ತು, ಬಟ್ ಇದು ಟ್ರಾನ್ಸ್ಪರೆಂಟ್ ಪೆನ್ ಇದೆ, ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆಲ್ಲರಿಗೂ ಅರ್ಥ ಆಗ್ತಾ ಇರ್ಬೋದು. ಒಳಗಡೆ ಅಂದ್ರೆ ನಮ್ಮನ್ನ ಸುತ್ತಲೂ ಆವರಿಸಿಕೊಳ್ತಾ ಇರುವಂತ ಕ್ರಿಸ್ತನೇ ನಮ್ಮಲ್ಲಿ ಕಾಣಿಸ್ಬೇಕು. ಒಳಗಡೆ ಇರುವಂತ ನಾವಲ್ಲ, ನಾನಲ್ಲ, ಪಾಸ್ಟರ್ ಜಾರ್ಜ್ ಅಲ್ಲ, ನಾವು ಯಾರು ಅಲ್ಲ, ಕ್ರಿಸ್ತನೇ ಕಾಣಿಸ್ಬೇಕು. ಅದೇ ಪೌಲ ಕಲಿಸ್ತಾ ಇದ್ದಾನೆ, ಅದೇ ಪೌಲ ಹೇಳ್ತಾ ಇದ್ದಾನೆ. ನೂತನ ಸೃಷ್ಟಿಗಳು ಯಾರಂದ್ರೆ ಅದು ಕ್ರಿಸ್ತನು ತಾನೇ ಆಗಿದ್ದಾನೆ. ಜಾರ್ಜ್ ಇಲ್ಲ, ಸ್ಪಿರಿಚುವಲ್ ಲೈಫ್ ಲೈನ್ ಇಲ್ಲ, ಯಾವ ಪಾಸ್ಟರ್ ಇಲ್ಲ, ಯಾವ ಸೇವಕರಿಲ್ಲ. ಕ್ರಿಸ್ತನೇ ಕಾಣಿಸ್ಬೇಕು. ನೀವು ನಾನು ಈಗ ಪ್ರೇಯರ್ ಮಾಡಿದ್ದೇವೆ, ಹಾಗಾದ್ರೆ ಇವತ್ತಿನಿಂದ ಕ್ರಿಸ್ತನೇ ನಮ್ಮಲ್ಲಿ ಕಾಣಿಸ್ಬೇಕು. ಯಾರು ನಮ್ಮನ್ನ ಹೊಗಳಿದ್ರೆ ಒಳ್ಳೆ ಮೆಸೇಜ್, ಓ ನೀವು ಸ್ಪಿರಿಚುವಲ್ ಲೈಫ್ ಲೈನ್ಗೆ ಜಾಯ್ನ್ ಆಗ್ತೀರಿ, ಇಲ್ಲ, ನಾವು ಕ್ರಿಸ್ತನಲ್ಲಿ ಜಾಯ್ನ್ ಆಗ್ತೇವೆ. ಸ್ಪಿರಿಚುವಲ್ ಲೈಫ್ ಲೈನ್ ಏನ್ ದೊಡ್ಡದಲ್ಲ ಅದು. ಇದಿಲ್ಲ ಇನ್ನೊಂದಿಲ್ಲ ಇನ್ನೊಂದು ಇರ್ತದೆ. ಇಲ್ಲ, ಕ್ರಿಸ್ತನಲ್ಲೇ ಯಾವಾಗ್ಲೂ ಯಾವುದೇ ವಿಷಯಗಳು, ನೀವು ಸುಂದರವಾಗಿ ಕಾಣಿಸ್ತಾ ಇದ್ದೀರಿ, ನೀವು ಒಳ್ಳೆ ಮನೆ ಕಟ್ಟಿದಿರಿ, ನೀವು ಮದುವೆ ಮಾಡಿದಿರಿ, XYZ, ನೀವು ಏನೇ ಹೇಳ್ತಾ ಇರ್ಬೋದು, ನೀವು ಕ್ರಿಸ್ತನ್.
ನಿರಾಶೆ ಆಗೋದು ಇಲ್ಲ, ಭರವಸೆ ಕಳ್ಕೊಳ್ಳೋದು ಇಲ್ಲ. ಓ, ನಂಗೆ ದೇವ್ರು ಹಿಂಗೆ ಹೇಳಿದ್ರು, ನಂಗೆ ದೇವ್ರು ಹಿಂಗೆ ದರ್ಶನ ಕೊಟ್ಟಿದ್ರು. ಅನೇಕರು ಹೇಳ್ತಾರೆ, ನನ್ಗೆ ದೇವ್ರು ಹಿಂಗೆ ಹೇಳಿದ್ರು, ನನ್ಗೆ ದೇವ್ರು ದರ್ಶನ ಕೊಟ್ರು, ನನ್ಗೆ ಇದು ಆಯ್ತು ಅದು ಆಯ್ತು, ಏನೋ ಆಗ್ಲಿಲ್ಲ ಅಂತ ತಿಳ್ಕೊಡ್ರಿ. ಅಯ್ಯೋ ಇಲ್ಲ, ನೀವು ನೂತನ ಸೃಷ್ಟಿಯಾಗಿದ್ದೀರಿ. ದೇವರಿಗೆ ತಿಳಿದದೆ, ಯಾಕಂದ್ರೆ ಕ್ರಿಸ್ತನಿಗೆ ತಿಳಿದದೆ. ಕ್ರಿಸ್ತನು ನಿಮ್ಮಿಂದ ಏನ್ ಮಾಡ್ಬೇಕೆಂಬುದಾಗಿ, ನಿಮಗೋಸ್ಕರ ಏನ್ ಮಾಡ್ಬೇಕಂದಿಟ್ಟಿದ್ದಾನೋ ಆ ಸ್ಥಾನದಲ್ಲಿ ನಿಮ್ಮನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ನೂತನ ಸೃಷ್ಟಿ ಅಲ್ಲಿ ನೋಡಿ. ಅದಕ್ಕೆ ನನ್ಗೆ ಬಹಳ ಇಷ್ಟವಾದದ್ದೇನಪ್ಪಾ ಅಂದ್ರೆ ಕ್ರಿಸ್ತನ ಜೀವಿತ. ನೀವು ಪೂರ್ತಿ ಆತನ ಸೇವೆಯಲ್ಲಿ ನೋಡ್ರಿ, ಎಲ್ಲಿ ಕೂಡ ಕ್ರಿಸ್ತನು ತನ್ನನ್ನ ಹೊಗಳಿಕೊಳ್ಳಲಿಲ್ಲ. ಕ್ರಿಸ್ತನು ತನ್ನನ್ನ ಎಲ್ಲಿ ಹೊಗಳಿಕೊಳ್ಳಿಲ್ಲ. ನಾನು ಸೇವೆ ಮಾಡ್ತಾ ಇದ್ದೀನಿ, ನಾನ್ ದೇವ್ರ ಮಗ, ನಾನು ತಂದೆ ಮಗ, ನಾನು ತಂದೆ ಮಗನ ಇಲ್ಲ, ನಾನು ಯೇಸು ಸ್ವಾಮಿ ಒಬ್ಬನೇ ಮಗ, ನಾನೇ ನನ್ನ ಹೆಸರಿಗೆ ಅದೆಲ್ಲ ಇಲ್ಲ. ಎಲ್ಲಿಯೂ ಹೊಗಳಿಕೊಳ್ಳಿಲ್ಲ ರೀ ಸ್ವಾಮಿ. ಯೇಸು ಸ್ವಾಮಿ ರೀ ತಂದೆಯನ್ನ ಹೊಗಳಿ ಕೇಳಿದಿರಾ, ನೋಡಿದಿರಾ? ತಂದೆಯನ್ನ ಹೊಗಳಿದ್ರು. ಅಷ್ಟಕ್ಕೆ ಸಾಕಾಗಲ್ಲ. ಈಗ ಸ್ವಾಮಿ ಬಳಿ, ದೇವರ ಬಳಿಗೆ ಬನ್ರಿ. ದೇವರು ನಾನು ಇಲ್ಲ. ದೇವರು ಹೇಳ್ತಾನೆ, ನಾನು ಎಲ್ಲಾ ನಾಮಗಳಿಗಿಂತ ಉನ್ನತವಾದ ನಾಮವನ್ನ ನಿನಗೆ ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ತಂದೆ ಮಗನಿಗೆ ಹೊಗಳ್ತಾನೆ, ಮಗ ತಂದೆಗೆ ಹೊಗಳ್ತಾನೆ. ಯಾರು ತಮ್ಮನ್ನ ತಾವು ಹೊಗಳಿಕೊಳ್ಳೋದಿಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತದೆ ಯಾವ ರೀತಿ ನಾವು ಕ್ರಿಸ್ತನಲ್ಲಿದ್ದೇವೆ. ಓಕೆ, ನಾವು ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತನು ತಂದೆಯಲ್ಲಿದ್ದಾನೆ. ಆಮೇಲೆ ಕ್ರಿಸ್ತನಲ್ಲಿ ಹೋದ್ರೆ ಕ್ರಿಸ್ತನು ತಂದೆಯಲ್ಲಿ. ನಿಂಗೆ ಹೇಳ್ತೇನೆ, ನಿಮ್ಗೆ ನಮ್ಮನ್ನ ನಾವು ಕ್ರಿಸ್ತನಲ್ಲಿ ಬಿತ್ತಿದ್ರೆ ಕ್ರಿಸ್ತನು ತೆಗೆದುಕೊಂಡು ಹೋಗಿ ನಮ್ಮನ್ನ ತಂದೆಯಲ್ಲಿ ಬಿತ್ತುತ್ತಾನೆ. ಎಂತ ಸೌಭಾಗ್ಯ ಅಲ್ವೇ, ಎಂತ ಸೌಭಾಗ್ಯ ಅಲ್ವೇ. ಅಂದ್ರೆ ಅರ್ಥ, ಈಗ ನೋಡಿ, ನಾವು ಕ್ರಿಸ್ತನಲ್ಲಿ ಓದಿ ನಾವು ಕಾಣಿಸ್ತಾ ಇಲ್ಲ. ಈಗ ಕ್ರಿಸ್ತನು ಕಂಡನು. ಕ್ರಿಸ್ತನ್ ಏನ್ ಮಾಡಿದ್ರು, ತನ್ನನ್ನು ತಾನು ಕಾಣಿಸಿಕೊಳ್ಳದೆ ಆತನು ತಂದೆಯೊಳಗಡೆ ಹೋದನು. ಈಗ ಕಾಣಿಸೋರು ಯಾರು? ಓ, ಕರ್ತನು ನಮ್ಮ ಒಳಗಡೆ ಕಾಣಿಸ್ತಾನೆ, ನಮ್ಮ ಮೇಲೆ ಕಾಣಿಸ್ತಾನೆ, ನಮ್ಮ ಸುತ್ತಲೂ ಕಾಣಿಸ್ಕೊಳ್ತಾನೆ, ತಂದೆ ಆವರಿಸಿಕೊಳ್ತಾನೆ. ಎಂತ ಶ್ರೇಷ್ಠ ಸೌಭಾಗ್ಯ, ಎಂತ ಅದ್ಭುತವಾದ. ಅದಕ್ಕೆ ಆತನು ಹೇಳ್ತಾನೆ, ಓಕೆ, ಈಗೋ ಎಲ್ಲವೂ ಹೋಗಿ ಎಲ್ಲವೂ ನೂತನವಾಯಿತು. ನಾನು ಅದಕ್ಕೆ ಹೇಳಿದೆ, ಎಲ್ಲವೂ ಅಂದಾಗ ನಿಮ್ಮ ರೋಗ, ನಿಮ್ಮ ಬೇನೆ, ನಿಮ್ಮ ಕಾಯಿಲೆ XYZ, ಅದು ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆತ್ಮಿಕವಾಗಿರ್ಬೋದು, ಅದೆಲ್ಲವೂ ಹೋಗ್ತದೆ, ಎಲ್ಲವೂ ನೂತನವಾಗ್ತದೆ. ಯಾಕಂದ್ರೆ ವಾಕ್ಯದಲ್ಲಿ ಬರ್ತದೆ. ಯಾವಾಗ ಆಗ್ತದೆ? ಯಾವಾಗ ಕ್ರಿಸ್ತನಲ್ಲಿದ್ದೇವೆ ಆವಾಗ ಆಗ್ತದೆ. ಓಕೆ, 18ನೇ ವಚನ ಮುಗಿಸ್ತೇನೆ ನಾನು. 18ನೇ ವಚನಕ್ಕೆ ಓಕೆ. 2 Corinthians chapter 5 verse 19. 18. ದೇವರಿಂದಲೇ ಉಂಟಾದುದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಓ, ಪೌಲ ಏನ್ ಹೇಳ್ತಾ ಇದ್ದ ನೋಡಿ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಅಪ್ಪ, ನೀವು ಅಪೊಸ್ತಲರ ಕೃತ್ಯಗಳನ್ನ ಓದಿದ್ರೆ ಪೌಲ ಎಷ್ಟು ಕಷ್ಟಪಟ್ಟಿದ್ದಾನಂತ ನಿಮ್ಗೆ ಗೊತ್ತು. ಹಾವು ಕಡ್ದದೆ, ಇನ್ನೊಂದು ಕಡೆ ಇದು ಕಳೆದದ್ದು, ಅಲ್ಲಿಂದ ಇಲ್ಲಿ ಹೊಡೆದ ಬಿಸಾಡಿದ್ರು, ಅಲ್ಲಿಂದ ಅಲ್ಲಿ ಬಿಸಾಡಿದ್ರು, ಇಲ್ಲಿಂದ ಅಲ್ಲಿ ಒದಿತಾರೆ, ಅಲ್ಲಿಂದ ಇಲ್ಲಿ ಒದಿತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಅವ್ನು ಹೇಳ್ತಾ ಇಲ್ಲ ನನ್ನಿಂದ ಆಯ್ತು ಅಂತ. ಅವ್ನು ಹೇಳ್ತಾನೆ ಇದೆಲ್ಲ ಆದದ್ದು ದೇವರಿಂದಲೇ. ಸೊ ನಾನು ಏನ್ ಕಷ್ಟಪಟ್ಟಿದ್ದೀನಿ ಅಂದ್ರೆ, ಮಿನಿಸ್ಟ್ರಿ ಮಾಡ್ಬೇಕಾದ್ರೆ ನಾನು ಹೇಳ್ಕೊಂಡು ಹೇಳ್ತಾ ಇದ್ದೆ. ನಾವ್ ಹೇಳ್ತೀವಲ್ಲ, ಬಹಳ ಕಷ್ಟಪಟ್ಟಿನ್ರಿ, ಎಕ್ಸ್ಪೀರಿಯನ್ಸ್ ಇದೆ ನನ್ಗ, ಇಷ್ಟು ಕಷ್ಟಪಟ್ಟಿನಿ, ಇದೆಲ್ಲ ಆಗೋದಿಲ್ಲ. ದೇವರಿಲ್ಲ. ಕ್ರಿಸ್ತನಲ್ಲಿರುವವನು ಕ್ರಿಸ್ತನನ್ನ ಪ್ರಚುರ ಪಡಿಸ್ತಾನೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಇದೆಲ್ಲ ಉಂಟಾದದ್ದು ದೇವರಿಂದಲೇ. ಆಮೇಲೆ ಮುಂದೆ ಹೇಳ್ತಾನೆ, ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು. ಕ್ರಿಸ್ತನ ಮೂಲಕ ನಮಗೆ ಸಮಾಧಾನ ಪಡಿಸಿದನ್ರಿ ದೇವರು. ನಾವು ತಂದೆ ಕನಿಕರವುಳ್ಳವನೇ ಅನ್ನಬಹುದು, ಅಪಾ ತಂದೆ ಅಂತ ಕೂಗಬಹುದು. ಅದಕ್ಕೆ ಅವನು ಹೇಳ್ತಾನೆ, ತನಗೆ ಸಮಾಧಾನ ಪಡಿಸಿಕೊಂಡು, ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನ ನಮಗೆ ಅನುಗ್ರಹಿಸಿದಾನೆ. ಕ್ರಿಸ್ತನ ಮೂಲಕ ನಮ್ಗೆ ಸಮಾಧಾನ ಪಡಿಸಿ ಆ ಸಮಾಧಾನದ ಸೇವೆಯನ್ನ ನಮ್ಗೆ ಒದಗಿಸಿಕೊಟ್ಟಿದ್ದಾನಂತ. ನಾವ್ ಹೇಳ್ತೇವೆ, ನಮ್ಗೆ ಪ್ರಾಫೆಟಿಕ್ ಮಿನಿಸ್ಟ್ರಿ ಕೊಟ್ಟಿದ್ದಾನೆ ದೇವರು, ನಮಗೆ ವಿಷನ್ಸ್ ಮಿನಿಸ್ಟ್ರಿ ಕೊಟ್ಟಿದ್ದಾನೆ ದೇವರು. ಅನೇಕರು ಹೇಳ್ತಾರೆ, ನನಗೆ ಹೀಲಿಂಗ್ ಮಿನಿಸ್ಟ್ರಿ ಕೊಟ್ಟಿದ್ದಾನೆ ದೇವರು, ನಮ್ಗೆ ಸಭೆಗಳನ್ನ ಕಟ್ಟುವಂತ ಮಿನಿಸ್ಟ್ರಿ ಕೊಟ್ಟಿದ್ದಾನೆ ದೇವರು.
ಪೌಲ ಸಭೆಗಳ ಮೇಲೆ ಸಭೆ ಕಟ್ಟಿದ್ದಾನೆ, ಅದ್ಭುತಗಳ ಮೇಲೆ ಅದ್ಭುತ ಉಂಟಾಗಿದೆ ಅವನ ಒಂದು ಲೈಫಲ್ಲಿ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನನಗೆ ದೇವರು ಸಮಾಧಾನ ಪಡಿಸುವ ಸೇವೆ ಕೊಟ್ಟಿದ್ದಾನೆ. ಆಮೆನ್ ಆಮೆನ್. ಕೆಲವೊಂದ್ ಸಾರ್ತಿ ನನ್ನ ಪಕ್ಕದಲ್ಲಿ ಕೂತಾಗ ನನ್ನ ಫೋನ್ ಅಲ್ಲಿ ಸ್ವಲ್ಪ ವಾಯ್ಸ್ ವ್ಯಾಲ್ಯೂಮ್ ಜಾಸ್ತಿ ಇದ್ದಾಗ ಪಕ್ಕದವ್ರು ಕೇಳ್ತಾ ಇರ್ತಾರ, ಅಣ್ಣ ಸಾಕ್ ಮಾಡೋಣ, ಎಷ್ಟು ಕೇಳ್ತೀವಿ, ಅವ್ರು ಎಷ್ಟು ಹಚ್ತಾರ ಭಾಷಣ, ಪೂರ್ತಿ ಸ್ಟೋರಿನೇ ಹೇಳ್ತಾರ ಅವ್ರು, ನೀ ಕೇಳ್ತಲ್ಲ ಎಷ್ಟು ಸಮಾಧಾನದಿಂದ ಅಂತ. ಯಾಕಂದ್ರೆ ನನ್ನನ್ನ ಕೇಳುವವರಿಲ್ಲ, ಆದ್ರೆ ದೇವರು ನನ್ನನ್ನು ಸಮಾಧಾನದಿಂದ ಕೇಳಿ ನನಗೆ ಸದುತ್ತರ ಪಾಲಿಸಿದನು, ನಾನು ಸಮಾಧಾನದಿಂದ ಕೇಳ್ತೇನೆ. ಪಿನ್ ಟು ಪಿನ್, ಪಿನ್ ಟು ಪಿನ್, ಪಿನ್ ಟು ಪಿನ್ ಹೇಳ್ತಾರ್ರಿ. ಒಂದೊಂದು ಲೈನ್ ಒಂದೊಂದು ವರ್ಡ್ ಹೇಳ್ತಾರೆ, ಯಾಕಂದ್ರೆ ಅದು ಹರ್ಟ್ ಆಗಿರ್ತದೆ ಅವರಿಗೆ, ಆ ಭಾಗದಲ್ಲಿ ಅವರಿಗೆ ಸಮಾಧಾನ ಬೇಕಾಗಿರ್ತದೆ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ನನಗೆ ಸಮಾಧಾನ ಪಡಿಸುವಂತ ಸೇವೆ ಕೊಟ್ಟಿದ್ದಾನೆ. ಓಕೆ, ಸಮಾಧಾನ ಪಡಿಸುವ ಸಮಾಧಾನ ಸೇವೆ ನನಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ನೋಡಿ ಹೆಂಗಿದೆ ಸಮಾಧಾನ ವಾಕ್ಯವೇನೆಂದ್ರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೆನೆಂಬುದೇ. ಆಮೇನ್. ಓ, ಇಲ್ಲಿ ಬಂತ್ರಿ ವಾಕ್ಯ. ಏನ್ ಹೇಳ್ತಾನೆ ಸರಿಯಾಗಿ ಕೇಳ್ಬೇಕು. ಮನುಷ್ಯರ ಅಪರಾಧಗಳನ್ನ ಅವರ ಲೆಕ್ಕಕ್ಕೆ ಹಾಕದೆ ಅಂದ್ರೆ, ಪಾಸ್ಟರ್ ಬಹಳಷ್ಟು ಜನರಿಗೆ, ಈ ಸೇವಕರು ಹೇಳ್ಬಿಟ್ಟಿದ್ದಾರೆ ಕೆಲವೊಬ್ಬರಿಗೆ, ಕೆಲವೊಬ್ರು ತಾವು ಓದಿದ ಪ್ರಕಾರ ತಿಳ್ಕೊಂಡ ಪ್ರಕಾರ ಏನಂದ್ರೆ, ದೇವರಿಗೆ ನಮ್ಮ ಪಾಪವನ್ನ ಲೆಕ್ಕಕ್ಕೆ ಹಾಕೋದಿಲ್ಲ ಅಂತ. ನಾವು ಕ್ಷಮಿಸಲ್ಪಟ್ಟವರು ಸರ್, ನಾವು ಲೆಕ್ಕಕ್ಕೆ ಬರೋದಿಲ್ಲ. ಹೌದಾ? ನಮ್ಮ ಪಾಪಗಳ ಲೆಕ್ಕಕ್ಕೆ ಬರೋದು. ನಿಮ್ಮಲ್ಲಿ ಲೈಸೆನ್ಸ್ ಇದೆ, ಬೈಕು ಇದೆ, ಇನ್ಶೂರೆನ್ಸು ಇದೆ, ಬೈಕು ಚೆನ್ನಾಗಿದೆ, ಎಲ್ಲ ಇದೆ ನಿಮ್ಗೆ. ಆದ್ರೆ ನೀವು ಅದೆಲ್ಲ ಇದೆ ಅಂತ ಹೇಳಿ ನೀವು ಸಿಗ್ನಲ್ ಕ್ರಾಸ್ ಮಾಡ್ತಾ ಇದ್ರೆ ಪೆನಾಲ್ಟಿ ಬೀಳೋದಿಲ್ವಾ? ನೀವು ರ್ಯಾಶ್ ಆಗಿ ಬೈಕ್ ಅನ್ನ ನಡೆಸ್ತಾ ಇದ್ರೆ ಆಕ್ಸಿಡೆಂಟ್ ಆಗೋದಿಲ್ವಾ? ಹಾಗೆಯೇ ನಾನು ಕ್ರಿಸ್ತನಲ್ಲಿದ್ದೀನಿ, ನಾನು ದೀಕ್ಷಾ ಸ್ನಾನ ತಗೊಂಡಿದ್ದೀನಿ, ನಾನು ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಆಗಿದೆ, ಹಾಗಾದ್ರೆ ನನ್ಗೆ ಯಾವ ನ್ಯಾಯ ತೀರ್ಪು ಇಲ್ಲ ಅಂತಂದ್ರೆ ನೀವು ತಪ್ಪಾದಂತ ಎಣಿಕೆಯಲ್ಲಿದ್ದೀರಿ. ಯಾಕಂದ್ರೆ ತೆಗೆದುಕೊಂಡದ್ದಕ್ಕಿಂತ ನಡೆದು ಸೇರಬೇಕಾದ ಸ್ಥಳದವರೆಗೂ ನಡೆಯಬೇಕಾದಂತ ಮಾರ್ಗ ಏನಿದೆಯಲ್ಲ, ಅದರ ಒಳಗಡೆ ನೀನು ಪರಿಶುದ್ಧನು, ನಿಷ್ಕಳಂಕ, ನಿರ್ದೋಷಿಯಾಗಿ ನಡೆಯಿದ್ರೆ ಮಾತ್ರ ನಿನಗೆ ನ್ಯಾಯ ತೀರ್ಪು ಇರೋದು. ಇಲ್ಲಿಲ್ಲ ಸರ್, ಮುಗೀತು, ನಾವು ಕ್ರಿಶ್ಚಿಯನ್ ಆಗಿ ಹುಟ್ಟಿದೀವಿ ಅಂದ್ರೆ ಮುಗಿದೈತಿ, ನಮ್ಗೆ ಏನು ಪಾಪ ಕ್ಷಮಾಪಣೆ ಎಲ್ಲ ಕ್ಷಮಿಸ್ಬಿಡ್ತಾನೆ ದೇವ್ರು. ಇಲ್ಲ, ನೀನ್ ಯಾವಾಗ ದೀಕ್ಷಾ ಸ್ನಾನ ತಗೊಂಡಿ, ನೀನು ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ತಗೊಂಡಿ ಅಂದ್ರೆ ಅರ್ಥ ನಿನ್ನ ಜೀವಿತದ ಎಲ್ಲಾ ಪೂರ್ವ ಸ್ಥಿತಿಗಳು, ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟು ಆ ದಿನ. ಅದಾದ ಮೇಲೆ ಮಾಡಿದ್ದೆಲ್ಲ ತಿಳಿದು ಮಾಡಿದ್ದೆಲ್ಲ ಅದಕ್ಕೆ ನ್ಯಾಯ ತೀರ್ಪು. ಅದಕ್ಕೆ ಆತನ ಏನ್ ಹೇಳ್ತಾನೆ, ಮತ್ತೆ ಅಲ್ಲಿ ಒಂದು ಲೈನ್ ಹೇಳ್ತಾನೆ ನಾನು, ಅದಕ್ಕೆ ಹೇಳ್ತಾನೆ ನಾನು, ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೆನೆಂಬುದೇ. ಎಲ್ಲಿ? ಕ್ರಿಸ್ತನಲ್ಲಿ, ಮತ್ತೆ ಬಂತು ಕ್ರಿಸ್ತನಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದೊಡ್ಡ ಚರ್ಚ್. ಬಹಳ ಜನ ಹೇಳ್ತಾರೆ ನಮ್ ಚರ್ಚ್ ಬಹಳ ದೊಡ್ಡದು ಸರ್, ಏನ್ ಚರ್ಚ್ ಕಟ್ಟಿದಾರೆ ಸರ್, ಒಂದ್ ಸರ್ತಿ ಬಂದ್ ನೋಡ್ಬೇಕ್ರಿ ನೀವು ಅಂತ. ಅಪ್ಪ ದೇವ್ರಿ, ನಾನು ಹೇಳ್ತೇನೆ ಎಷ್ಟ್ ಜನ ಇದಾರ್ರಿ ಅಂದ್ರೆ, ಬಹಳ ಜನ ಇದಾರೆ ಸರ್ ಅಂತ. ಹೌದಾ? ಎಷ್ಟ್ ಜನ ರೆಗ್ಯುಲರ್ ಬರ್ತಾರೆ? ಸಂಡೇ ಸ್ವಲ್ಪ ಜನ ಬರ್ತಾರೆ ಸರ್, ಕ್ರಿಸ್ಮಸ್ಸಿಗೆ ನೋಡ್ಬೇಕು ನಮ್ ಚರ್ಚ್ನ ಬಹಳ ಜನ ಬರ್ತಾರಂತ. ನಾನು ನಿಮ್ಗೆ ಖಂಡಿತವಾಗಿ ಹೇಳ್ತೇನೆ, ಆ ಬಹಳ ಜನ ಸರ್ಗೆ ಈ ಸಮಯ ಬಂದಾಗ ಎತ್ತಲ್ಪಡ್ಲಿಕ್ಕೆ ಏನ್ ಸ್ವಲ್ಪ ಜನ ಬಂದಿರ್ತಾರಲ್ಲ ನಂಬರ್ ಎಣಿಕೆಯಿಂದ, ಅವ್ರು ಎತ್ತಲ್ಪಡ್ತಾರೆ. ಅದೇ ಉಪಾಧಿಯಲ್ಲಿ ಕ್ರಿಸ್ತನ ಬರೋಣದಲ್ಲಿ ಎಲ್ಲರೂ ಜೀಸಸ್ ಕ್ರೈಸ್ಟ್ ಕ್ರಿಶ್ಚಿಯನ್ ಏನಂತಂದ್ರೆ ಸರ್ಟಿಫಿಕೇಟ್ ಇದೆ, ನಡಿಪಾ ಜಾತ್ರಿ ಅದ ಅಂತ ಇಲ್ಲ. ಕ್ರಿಸ್ತನ ಆರಿಸಿಕೊಳ್ತಾನೆ ತನಗೆ ಬೇಕಾದವರನ್ನ. ಯಾರನ್ನ? ಯಾರು ಕ್ರಿಸ್ತನಲ್ಲಿದ್ದಾರೆ ಅವರೇ ಹೋಗ್ತಾನೆ. यार मसीह कोई जो कोई मसीह में है वही उठाए जाते, मसीह से बाहर जो है वो नहीं। हाँ, मसीह में थे, कुछ दिन के बाद बाहर आ गए, ದಿಮಾಗ್ ಬಾಗ್ನೆ ಲಗ. ಕೋಳಿಗಳು ಹೆಂಗ್ ಬರ್ತಾವ ನೋಡ್ರಿ ಗೂಡಿನಿಂದ ಹೊರಗಡೆ, ಫಸ್ಟ್ ಹೋಗ್ಬಿಡ್ತು, ಸಣ್ಣ ಇರ್ತಾವ, ಏನೂ ತಿಳಿಯಂಗಿಲ್ಲ, ಅಲ್ಲೇ ಮಕ್ಕೊಂಡಿರ್ತಾವ. ಸ್ವಲ್ಪ ಕಣ್ಣು ತೆರ್ಲಿಕ್ಕೆ ಶುರು ಮಾಡಿದ್ರೆ, ಏನೋ ಕಾಣ್ಲಿಕ್ಕೆ ಶುರು ಮಾಡಿದ್ರೆ ಚುಂಚು ಅಂತ ಹೊರಗೆ ಬಂದ್ಬಿಡ್ತಾವ. ಹಂಗ ನಾವು ಕ್ರೈಸ್ತರು 8 ದಿವಸ ಪ್ರೇಯರ್, 8 ದಿವಸ ಪ್ರೇಯರ್ ಇಲ್ಲ. ಚರ್ಚ್ ಬೆಳಗ್ಗೆರ ಪ್ರೇಯರ್ ಬಹಳ ಜನ ಮಾಡಂಗಿಲ್ಲ, ಬೈಬಲ್ ಓದಂಗಿಲ್ಲ, ಫ್ಯಾಮಿಲಿ ಪ್ರೇಯರ್ ಕೇಳೇಬೇಡ್ರಿ, ಏನೂ ಇಲ್ಲ. ಬಟ್ ಕ್ರಿಶ್ಚಿಯನ್ ನಾವೆಲ್ಲ ಚುಂಚಿಗಳಿದ್ದೀವಿ. ಹೊರಗಡೆ ಬಂದ್ರೆ ಏನಿದೆ? ಹಾನಿ ಇದೆ. ಕ್ರಿಸ್ತನ್ ಜೊತೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾನೆ ಕ್ರಿಸ್ತನಲ್ಲಿ ಸಮಾಧಾನ ಪಡಿಸಬೇಕೆಂಬುದೇ.
ಕ್ರಿಸ್ತನಲ್ಲಿ, ಉದಾಹರಣೆಗೆ ನಾನು ಹಿಂಗೆ ಹೇಳ್ತೇನೆ, ನಾವು ಕ್ರಿಸ್ತನಲ್ಲಿದ್ರೆ ನಾವು ಎತ್ತಲ್ಪಡ್ತೇವೆ ಕ್ರಿಸ್ತನ ಬರೋಣದಲ್ಲಿ. ನಾವು ಎತ್ತಲ್ಪಟ್ರೆ ನಮ್ಗೆ ಸಮಾಧಾನದಿಂದ ನಾವು ಸ್ವಾಮಿ ಬಳಿಗೆ ಹೋಗ್ತೀವಿ. ಕ್ರಿಸ್ತನಲ್ಲೆಲ್ಲ ಅವನಿಲ್ಲೆಲ್ಲ ಚಂಚಲಗೊಳ್ತಾ ಇದ್ದಾನೆ. ರ್ಯಾಪ್ಚರ್ ಅಂತ ಒಂದು ಫಿಲ್ಮ್ ಇದೆ, ರ್ಯಾಪ್ಚರ್ ಅಂತ ಹೇಳಿ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ರ್ಯಾಪ್ಚರ್ ಅಂತ ಒಂದು ಫಿಲ್ಮ್, ಅದನ್ನ ನೋಡ್ರಿ ನೀವು. ಕಡೆ ದಿನಗಳಲ್ಲಿ ಕರ್ತನು ಎತ್ತಲ್ಪಡುವಂತ ದಿನ ಹೇಗಿರ್ತದೆ. ಈಗೇನೋ ಮನೆ ಕಟ್ಟಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಜಾಬ್ ಆಗಿಲ್ಲ, ಇಂಟರ್ವ್ಯೂ ಪಾಸ್ ಆಗಿಲ್ಲ, ಏನೋ ಎಕ್ಸಾಮ್ ಪಾಸ್ ಆಗಿಲ್ಲ ಅಂತೇಳಿ ನಿರಾಶೆ ಹಾಕೊಂಡು ಕುಯ್ಯಿ ಅಂತ ಮಾಡ್ಬೇಡ್ರಿ. ಪರವಾಗಿಲ್ಲ, ಇಂಟರ್ವ್ಯೂ ಪಾಸ್ ಆದವರು, ಜಾಬ್ ಮಾಡ್ತಾ ಇರೋರು, ಎಲ್ಲ ದೊಡ್ಡ ದೊಡ್ಡ ಪೊಸಿಷನ್ ಇರೋರು ಎಲ್ಲ ಇಲ್ಲೇ ಇರ್ತಾರೆ. ನೀನ್ ಕ್ರಿಸ್ತನ್ ರಾಜ್ಯಕ್ಕೆ ಸೇರುವಂತ ಯೋಗ್ಯತೆಗೆ ಬಂದಿ ಎಲ್ಲ ಸಾಕಷ್ಟೇ. ಇಲ್ಲಿ ಏನ್ ಬೇಕೆಲ್ಲ ಕೊಡ್ತಾನೆ ದೇವ್ರು ನಿನ್ಗೆ, ಏನ್ ಬೇಕೆಲ್ಲ ಕೊಡ್ತಾನೆ ನಿನ್ಗೆ, ನಡೆಸ್ತಾನೆ. ನೀನ್ ಕ್ರಿಸ್ತನಲ್ಲಿ ಇರು ಸಾಕಷ್ಟೇ. ಒಂದು ಸಮಯ ಬರ್ತದೆ, ಪದವಿಯಲ್ಲಿ ಡ್ರೀಮ್ ಇತ್ತು, ನನ್ನ ಆಲೋಚನೆ ಇತ್ತು, ನಾನ್ ಬಯಸಿದೆ, ಪರವಾಗಿಲ್ಲ, ಬೇಡ, ಕ್ರಿಸ್ತನಲ್ಲಿ ಇದೆಯಲ್ಲ ಈಗ, ಕ್ರಿಸ್ತನ್ ಬಯಸಿದ್ದಾಗ್ಲಿ ಅಂತ ಪ್ರೇಯರ್ ಮಾಡಿ. ಓಕೆ, ಮುಂದೆ ಹೋಗೋಣ. ಅದನ್ನು ಸಾರುವ ಸೇವೆಗೆ ನಮ್ಮನ್ನ ನೇಮಿಸಿದಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಹೀಲಿಂಗ್ ಮೀಟಿಂಗ್ಸ್ ಅಂದ್ರೆ ಬಹಳ ಜನ ಬರ್ತಾರೆ, ಅದ್ಭುತಗಳ ಮೀಟಿಂಗ್ಸ್ ಅಂದ್ರೆ ಬಹಳ ಜನ. ಕ್ರಿಸ್ತನ ವಾಕ್ಯದ ಮೀಟಿಂಗ್ ಬಂದ್ರೆ ಬಹಳ ಬಿಸಿ ಇದ್ದೆ ಸರ್, ಮಕ್ಕಳತ್ತಿದ್ರು, ಎಕ್ಸಾಮ್ ಇತ್ತು, ಮಕ್ಕಳದು ಗಂಡ ಅಳ್ಳತ್ತಿದ್ದೀನಿ ಸರ್. ಯಾಕೆ? ಪ್ರೇಯರ್ ಟೈಮೇ ಇಲ್ಲ, ವಾಕ್ಯ ಕೇಳಲಿಕ್ಕೆ ಟೈಮೇ ಇಲ್ಲ. ಮೀಟಿಂಗ್, ಹೀಲಿಂಗ್ ಮೀಟಿಂಗ್ಸ್, ಅಲ್ಲಿ ಹೋಗಿ ಸೀರೆಗಳು ನೋಡ್ತಾರೆ, ಡ್ರೆಸ್ ನೋಡ್ತಾರೆ, ಪ್ಯಾಂಟ್ ಶರ್ಟ್ ನೋಡ್ತಾರೆ, ಕೋಟ್ ನೋಡ್ತಾರೆ, ಪಾಸ್ಟರ್ ನೋಡ್ತಾರೆ. ಯಾವಾಗ ಟೈಮ್ ಸಿಗ್ತದೆ ಲೈನ್ ಹಚ್ಚು ನೋಡ್ರಿ. ಕೆಲವೊಂದ್ ಸರ್ತಿ ನಾನು ಬಹಳಷ್ಟು ಜನರಿಗೆ ಹಿಂಗ ಲೈನ್ ಹಚ್ಚಿ ಪ್ರೇಯರ್ ಮಾಡುವಾಗ ನಾನು ಅದಕ್ಕೆ ಬೇಡ ಅನ್ಸ್ತಾ ಇತ್ರಿ, ಬಿಟ್ಬಿಟ್ಟೆ ನಾನು. ಯಾಕಂದ್ರೆ ಲೈನ್ ಕ್ಯೂ ಅಲ್ಲಿ 2-3 ಜನ ಇರ್ತಾರೆ ನೋಡ್ರಿ, ಅವ್ರು ಬೈತಾ ಇರ್ತಾರೆ, ನೀ ಹಿಂದೆ ಬಂದಿದ್ದು ನಿಂದ್ರ, ನಾ ಮುಂದಕ್ಕೆ ನೀವು, ಅಲ್ಲಿ ಬಿ ಕಾಂಪಿಟೇಷನ್. ಕ್ರಿಸ್ತನಲ್ಲಿಲ್ಲ, ಪಾಸ್ಟರ್ ತಲೆ ಮೇಲೆ ಕೈ ಇಟ್ರೆ ಇಲ್ಲ. ನೀನ್ ಕ್ರಿಸ್ತನಲ್ಲಿ ಇದ್ರೆ ನಿನ್ಗೆ ಬಿಡುಗಡೆ ಇದೆ ಎಲ್ಲವೂ ಕೂಡ. ಓಕೆ, ಕೊನೆಯ ವಚನಗಳು. ಓಕೆ, ನಾನು ಕೊನೆಯ ವಚನಗಳನ್ನ ಹೇಳೋಕೆ ಮುಂಚೆ ಪ್ರೇಯರ್ ಮಾಡೋಣ, ಯಾಕಂದ್ರೆ ಟೈಮ್ ಆಗಿದೆ. ನಾವು ಪ್ರೇಯರ್ ಮಾಡೋಣ. ಶುಕ್ರವಾರ ದಿವಸ ಇದನ್ನ ನೋಡೋಣ. ಆಮೇಲೆ ಶನಿವಾರ ನೆನ್ಪಿಟ್ಕೊಳ್ರಿ, ಸೆಕೆಂಡ್ ಕಮಿಂಗ್, ಕ್ರಿಸ್ತನ ಬರೋಣಕ್ಕಾಗಿ ಮೊದಲಗಿತ್ತಿಯ ಸಿದ್ಧತೆ ಅನ್ನುವಂಥ ವಿಷಯದಲ್ಲಿ ನಾವು ಮಾತಾಡ್ಲಿಕ್ಕಿದ್ದೇವೆ. ಸಾಯಂಕಾಲ 6:30 8 ಗಂಟೆವರೆಗೆ ಇರ್ತದೆ. ಮೇ ಬಿ ಲೇಟ್ ಆಗ್ಬಹುದು, ಯಾಕಂದ್ರೆ ನಾನು ಫಸ್ಟ್ ಎಲ್ಲಾ ಕ್ವಶನ್ಸ್ ಗಳನ್ನ ತಗೊಳ್ತೇನೆ. ನಿಮ್ ಪ್ರಶ್ನೆಗಳೇನಾದ್ರೂ ಇದ್ರೆ ನೀವು ತಗೊಂಡ್ ಬನ್ರಿ, ಕೇಳೋಣ. ನನಗೇನ್ ಪೂರ ಜ್ಞಾನ ಇಲ್ಲ, ನನ್ಗೆ ಗೊತ್ತಿದ್ರೆ ನಾನು ಹೇಳ್ತೇನೆ, ಗೊತ್ತಿಲ್ಲ ಅಂದ್ರೆ ನಾನು ಬರ್ಕೊಂಡು ಓದ್ತೇನೆ, ಮತ್ತೆ ಬಂದು ನಿಮ್ ಮುಂದೆ. ಸೊ ರೆಡಿ ಆಗಿ ಬರ್ರಿ 6:30ಗೆ. ಆಮೇಲೆ ಪ್ರಶ್ನೆಗಳು ಅದಾದ್ಮೇಲೆ ನಾವು ಈ ಸೆಕೆಂಡ್ ಕಮಿಂಗ್ ನ ವಿಷಯದಲ್ಲಿ ನೋಡ್ಲಿಕ್ಕಿದೆ. ನಾನು ಬಯಸ್ತೇನೆ ಎಲ್ಲ ಕ್ರೈಸ್ತರಿಗೆ ಕೊಡಿ. ಎಲ್ಲ ಬಹಳ ಜನ ನೋಡ್ತಾ ಇರ್ತೇನೆ. ಕೆಲವೊಂದು ಮೀಟಿಂಗ್ಸ್ ಗಳಲ್ಲಿ ನಾನು ಆನ್ಲೈನ್ ಅಲ್ಲಿ ಜಾಯಿನ್ ಆಗಿ ನೋಡ್ತಾ ಇರ್ತೇನೆ. ಏನು ಇಲ್ಲ, ಖಾಲಿ ಅದು ಆಯ್ತು, ಇದು ಆಯ್ತು, ಅದ್ಭುತ ಅದ್ಭುತ ಅದ್ಭುತ. ವಾಕ್ಯನೇ ಅದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಿದ್ಧ ಮಾಡ್ರಿ, ಕ್ರಿಸ್ತನ್ ಬರ್ತಾ ಇದ್ದಾನೆ. ಇದು ಕೊನೆಯ ಒಂದು ಕಾಲ್ ಇದೆ, ಕೊನೆಯ ಒಂದು ಕಾಲ್ ಇದೆ ನಿಮ್ಗೆ.